ಮಾತಾಡಿ, ಗ್ಯಾಪ್ ಕೊಡಿ, ಗ್ಯಾಪ್ ಕೊಡಿ. ಲೈನ್ ಬ್ಯಾಲೆನ್ಸ್ ತಪ್ಪಿದೆ.
ಬೆಳಗಿಸಬೇಕು ಅಂತ ಹೇಳಿ ನಮ್ರವಾಗಿ ಪ್ರಾರ್ಥಿಸ್ತೇವೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮತ್ತು ಸುಬ್ರಹ್ಮಣ್ಯ ಮಾಸ್ಟರ್ ಅವರು ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ಷಿಭಿರೇಢ್ಯೋ ನೂತನೈಋತಾ ಸ ದೇವಾಂ ಏಹ ವಕ್ಷತೆ ಅಗ್ನಿನಾ ರಯಿಮಚ್ಚ ಮತ್ಪೋಷಮೇವ ದಿವೆ ದಿವೆ ಯಶಸಂ ಭೈರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ರ್ಹೋತಾ ಕವಿಕ್ರತಃ ಸತ್ಯಶ್ಚಿತ್ರಶ್ಚ ವಸ್ತುಮಃ ದೇವೋ ದೇವೇಭಿರಾಗಮತೋ ಓಂ ದದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಪತ್ವಾಗ್ನೇ ದಿವೆ ದಿವೆ ದೋಷಾವಸ್ತದ್ಧಿಯಾ ವಯಂ ನಮೋ ಭರಂತ ಏಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಸ್ವೇಧಮೇ ಸನಃ ಪಿತೇವ ಸೂನವೇಗ್ನೇ ಸೋಪಾಯನೋ ಭವ ಸ ಚ ಸ್ವಾನಃ ಸ್ವಸ್ಥಯೇ. ಹರಿ ಓಂ. ವೇದಘೋಷ ಮಾಡಿದ ವಿಪ್ರರಿಗೆ ವಂದನೆಗಳು. ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಟರಾಜ ಗೋಗಟೆ ಅವರು. ಗುರುನಾಮಾಮೃತ 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 ಸವಿಮನವೇ. ಗುರುನಾಮಾಮೃತ 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 ಸವಿಮನವೇ. ಗುರು ಸೇವೆಗೈವವಾಗಿ ವಿಲ್ಲ ಎಂಬುದ ನೀನರಿತು ನಡೆ ಮನವೇ. ಎಂಬುದ ನೀನರಿತು ನಡೆ ಮನವೇ. ಗುರುನಾಮಾಮೃತ 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 ಸವಿಮನವೇ. ಪರಬ್ರಹ್ಮರೂಪನು ಹರಿಯಂತೆ ಕಾಯ್ವನು ಶಿಷ್ಯರ ಉದ್ಧರಿಸೋ ಶಿವನಿವನು. ಪರಬ್ರಹ್ಮರೂಪನು ಹರಿಯಂತೆ ಕಾಯ್ವನು ಶಿಷ್ಯರ ಉದ್ಧರಿಸೋ ಶಿವನಿವನು. ಗಂಧದಿ ಪರಿಮಳವು ಇರುವಂತೆ ಇರುವವನು. ಗಂಧದಿ ಪರಿಮಳವು ಇರುವಂತೆ ಇರುವವನು. ಜ್ಞಾನದ ಜ್ಯೋತಿಯ ಬೆಳಗುವನು. ಜ್ಞಾನದ ಜ್ಯೋತಿಯ ಬೆಳಗುವನು. ಗುರುನಾಮಾಮೃತ 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 ನೆನೆ ಮನವೇ.
ಅಣುವಲಿಯಣು ಇವನು ಮಹತೋ ಮಹಿಮನು ಅರಿವಿಗೆ ಅರಿವು ತಾನಾಗಿಹನು. ಅಣುವಲಿಯಣು ಇವನು ಮಹತೋ ಮಹಿಮನು ಅರಿವಿಗೆ ಅರಿವು ತಾನಾಗಿಹನು. ರವಿಯನು ಮೀರಿಸೋ ತೇಜಸ್ವಿ ರೂಪನು, ರವಿಯನು ಮೀರಿಸೋ ತೇಜಸ್ವಿ ರೂಪನು, ಚೈತನ್ಯ ನೀಡುವ ಚಿನ್ಮಯನು, ಚೈತನ್ಯ ನೀಡುವ ಚಿನ್ಮಯನು. ಗುರುನಾಮಾಮೃತ 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 ಸವಿಮನವೇ. ಕಾಮಿತ ಫಲವೀವ ಗುರುದೇವ ಇರಲಿಕ್ಕೆ ಸಾವು ನೋವಿನ ಭಯ ನಮಗೇಕೆ. ಕಾಮಿತ ಫಲವೀವ ಗುರುದೇವ ಇರಲಿಕ್ಕೆ ಸಾವು ನೋವಿನ ಭಯ ನಮಗೇಕೆ. ಶಾಂತಿಯ ನೀಡುವ ಅವಧೂತ ನಾಮವ, ಶಾಂತಿಯ ನೀಡುವ ಅವಧೂತ ನಾಮವ, ಶುದ್ಧ ಭಾವನೆಯಲ್ಲಿರೇನೆ ಮನವೇ, ಶುದ್ಧ ಭಾವನೆಯಲ್ಲಿರೇನೆ ಮನವೇ. ಗುರುನಾಮಾಮೃತ 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 ಸವಿಮನವೇ. ಗುರುನಾಮಾಮೃತ 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 ಸವಿಮನವೇ. ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ, ಗುರು ಸೇವೆಗೈವವಗೆ ಭವದ ಬಂಧನವಿಲ್ಲ ಎಂಬುದ ನೀನರಿತು ನಡೆ ಮನವೇ, ಎಂಬುದ ನೀನರಿತು ನಡೆ ಮನವೇ. ಗುರುನಾಮಾಮೃತ 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 ಸವಿಮನವೇ 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 ಸವಿಮನವೇ. ನಟರಾಜ್ ಅವರ ಹಾಡನ್ನು ಕೇಳಿದರೆ ಅದನ್ನೇ ಗುನುಗುತ್ತಾ ಇರೋಣ, ಮುಂದೆ ಹೋಗೋದು ಬೇಡ ಅಂತ ಅನ್ನಿಸ್ತದೆ. ಆದರೆ ನಟರಾಜ್ ಚೆನ್ನಾಗಿತ್ತು, ಧನ್ಯವಾದಗಳು. ಮುಂದೆ ಹೋಗುವ ಅನಿವಾರ್ಯತೆ ಉಂಟು. ಬಂಧುಗಳೇ, ನಾವೆಲ್ಲ ಪೋಸ್ಟರ್ನಲ್ಲಿ ಹ್ಯಾಂಡ್ಬಿಲ್ನಲ್ಲಿ ನೋಡಿದ ಹಾಗೆ ಉಡುಪಿಯ ಪರ್ಯಾಯ ನಡೆಯಲಿಕ್ಕುಂಟು. ಪರ್ಯಾಯ ಪೀಠವನ್ನು ಶಿರೂರು ಶ್ರೀಗಳು ಅಲಂಕರಿಸಲಿಕ್ಕಿದ್ದಾರೆ, ಮೊದಲ ಬಾರಿಗೆ ಅಲಂಕರಿಸಲಿಕ್ಕಿದ್ದಾರೆ, ಎಷ್ಟು ಗೊತ್ತಿರುವಂತಹದ್ದು. ಈ ಕರೆಗೆ ಹೋಗೊಟ್ಟು ನೀವೆಲ್ಲ ಇವತ್ತು ವರ್ಕಿಂಗ್ ಡೇ ಇದೆ, ಬೇರೆ ಬೇರೆ ಕೆಲಸ ಇರುವವರು ಬಂದಿದ್ದೀರಿ ಅನ್ನುವಂತಹ ಅಭಿಮಾನ ಆದರ ನಮಗಿದ್ದರೂ ಸಹಿತ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸುವಂತಹ ಒಂದು ಹೊಣೆಗಾರಿಕೆ ನಮ್ಮದಿದೆ, ಕರ್ತವ್ಯ ನಮ್ಮದಿದೆ. ಆದರೆ ನೀವು ಬಂದಿರುವಂತಹ ಒಂದು ರೀತಿ ಮತ್ತು ತೊಡಗಿಸ್ಕೊಂಡಿರುವಂತಹ ಒಂದು ಭಾವವನ್ನು ನೋಡಿದರೆ ನಿಮ್ಮನ್ನು ಸ್ವಾಗತಿಸಲಿಕ್ಕೆ ಶಬ್ದಗಳಿಲ್ಲ, ಶಬ್ದಗಳು ಸಾಲದು. ಆದರೂ ಕೊಪ್ಪದಲ್ಲೇ ಯಾವುದಾದ್ರೂ ವಿಷಯಕ್ಕೆ ಶಬ್ದಗಳಿಲ್ಲದಿದ್ದರೆ ಶಬ್ದವನ್ನು ಜೋಡಿಸಲು ಶಕ್ತನಿರುವಂತಹ ವಕೀಲರು ಸುಧೀರ್ ಕುಮಾರ್ ಮುರೊಳ್ಳಿ ಅವರು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಜಿಯವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ಊರಿನ ದೇವರಾದಂಥ ಶ್ರೀ ವೀರಭದ್ರಸ್ವಾಮಿ ಆಶೀರ್ವಾದವನ್ನು ಬೇಡುತ್ತಾ ಕಾರ್ಯಕ್ರಮ ನಡೀತಿರ್ತಕ್ಕಂಥ ಈ ಶ್ರೀರಾಮ ಮಂದಿರದ ಶ್ರೀರಾಮದೇವರ ಆಶೀರ್ವಾದವನ್ನು ಬೇಡುತ್ತಾ, ಇವತ್ತು ಕೊಪ್ಪ ತಾಲೂಕು ಒಂದು ವಿಶಿಷ್ಟವಾದಂಥ ಸಂಗತಿಗೆ ಸಾಕ್ಷಿಯಾಗ್ತಾ ಇದೆ. ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಂತಹ ಶ್ರೀಕೃಷ್ಣ ಮಠ, ಶ್ರೀಕೃಷ್ಣರ ಆರಾಧನೆಗಾಗಿ ನೇಮಕ ಮಾಡಲ್ಪಟ್ಟಂಥ ಅಷ್ಟಮಠಗಳಿಗೆ 2 ವರ್ಷಕ್ಕೊಂದೇ ವರ್ತಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಶಿಸ್ತುಬದ್ಧವಾದಂಥ ಒಂದು ಆಧ್ಯಾತ್ಮಿಕ ಪರಂಪರೆಗೆ ಉಡುಪಿ ಶ್ರೀಕೃಷ್ಣ ಮಠ ಸಾಕ್ಷಿಯಾಗಿದ್ದು ನಾವೆಲ್ಲರೂ ಬಲ್ಲೆವು. ಮತ್ತು ಇಲ್ಲಿರುವ ನಾವೆಲ್ಲರೂ ಸಹಿತ
ಉಡುಪಿ ಶ್ರೀ ಕೃಷ್ಣ ಮಠದ ಭಕ್ತರೇ ಆಗಿದ್ದೇವೆ. ಕೃಷ್ಣ ಮಠಕ್ಕೆ ನಾವು ಆಗಾಗ ಪ್ರವಾಸ ಮಾಡಿದವರೇ, ಯಾತ್ರೆಯನ್ನು ಕೈಗೊಂಡವರೇ ಆಗಿದ್ದೀವಿ. ವಿಶೇಷ ಏನು ಅಂತಂದರೆ, ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಪರಂಪರೆಯಲ್ಲಿ ಮೊದಲ ಬಾರಿಗೆ ಕೊಪ್ಪಕ್ಕೆ ಶ್ರೀ ಕೃಷ್ಣ ಪೂಜಾ ಕೈಂಕರ್ಯವನ್ನು ಕೈಗೊಳ್ಳುವ, ದೀಕ್ಷೆ ಕೊಳ್ಳುವ, ಸರ್ವಜ್ಞ ಪೀಠಾರೋಹಣ ಮಾಡಲಿರುವ ಸ್ವಾಮೀಜಿಯೊಬ್ಬರು, ಅದರಲ್ಲೂ ಶ್ರೀ ಶಿರೂರು ಮಠದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಮಹಾಸ್ವಾಮಿಗಳು ಕೊಪ್ಪಕ್ಕೆ ಮೊದಲ ಬಾರಿಗೆ ಆಗಮಿಸ್ತಿದ್ದಾರೆ. ಅದಕ್ಕೆಲ್ಲ ನಾವು ಸಾಕ್ಷಿಯಾಗಿದ್ದೇವೆ ಅನ್ನೋದು ಈ ದಿನದ ವಿಶಿಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕಾಗಿದ್ದು ಉಡುಪಿಯ ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀ ರಮೇಶ್ ಕಾಂಚನ್ ಅವರು, ಜ್ಯೋತಿ ಹೆಗಡೆ ಅವರು ಮತ್ತು ಕೃಷ್ಣ ಹೆಬ್ಬಾರ್ ಇವರುಗಳು ಈ ಬಾರಿಯ ಸ್ವಾಮೀಜಿಯವರನ್ನ ನಿಮ್ಮ ಮಲೆನಾಡಿಗೆ ಕರ್ಕೊಂಡು ಹೋಗಬೇಕು. ತೀರ್ಥಹಳ್ಳಿಯವರಿಗೆ ಬಂದಿರತಕ್ಕಂಥ ಪದ್ಧತಿ ಇದೆ. ಶಿವಮೊಗ್ಗ ರಾಜ್ಯಾದ್ಯಂತ, ದೇಶಾದ್ಯಂತ ಸ್ವಾಮೀಜಿಯವರನ್ನ ನಾಗರಿಕ ಗೌರವಾರ್ಪಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ನಿಮ್ಮೂರಿಗೂ ಈ ಸರಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ತುಂಬ ಅಭಿಮಾನದಿಂದ ಶ್ರೀ ಶ್ರೀ ಸ್ವಾಮಿಗಳು ನಮ್ಮ ಊರಿಗೆ ಆಗಮಿಸಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸಭಾ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಸ್ವಾಗತಿಸ್ತೇನೆ. ವಿಶಿಷ್ಟವಾಗಿ ಶ್ರೀ ಶ್ರೀ ಸ್ವಾಮೀಜಿಯವರನ್ನು ನೋಡಿದಾಗ, ನಿನ್ನೆಯಿಂದ ಅವರನ್ನು ನಾವು ಭೇಟಿ ಮಾಡಿದಾಗ ಅವರಿಗೆಲ್ಲಿರ್ತಕ್ಕಂಥ ಕೃಷ್ಣನ ಕಾರುಣ್ಯ ಅನ್ನೋದು ಭಾರಿ ದೊಡ್ಡದು. ನಿನ್ನೆ ದಿನ ಮಾತಾಡ್ತಿರೋ ಸಂದರ್ಭದಲ್ಲಿ ಮಧ್ಯಾಹ್ನ ತುಳು ಭಾಷೆಯಲ್ಲಿ ಮಾತಾಡ್ತಾ ಕೇಳಿದ್ರು ಅರವಿಂದ್ ಸೋಮೇಶ್ವರ ಹತ್ರ, ಮಧ್ಯಾಹ್ನ ಊಟಕ್ಕೆ ಏನು ಅಂತ. ಊಟಕ್ಕೆ ಇಂಥಲ್ಲಿ ವ್ಯವಸ್ಥೆ ಆಗಿದೆ ಅಂತ ಅಂದ ಕೂಡಲೇ ಸ್ವಾಮೀಜಿ ಹೇಳಿದ್ರು, ನನ್ನ ಬಂಜಿಯ ಸಮಸ್ಯೆ ಅಲ್ಲ, ಬಂದ ಜನರಿಗೆ ಊಟದ ವ್ಯವಸ್ಥೆ ಉಂಟಾ ಅಂತೇಳಿ. ಅದು ಕೃಷ್ಣನ ಕಾರುಣ್ಯ ಇರ್ತಕ್ಕಂಥದ್ದು. ಅಂತಹ ಕೃಷ್ಣ ತತ್ವದ ಮಮತಾ ಸಮತಾ ವಿಚಾರಗಳನ್ನು ಇಟ್ಕೊಂಡೇ ಸ್ವಾಮೀಜಿಯವರು ತನ್ನ ಕಿರಿಯ ವಯಸ್ಸಿನಲ್ಲಿ ಪೀಠಕ್ಕೆ ಏರಿದ ನಂತರ ಹಿರಿಯ ಶ್ರೀಗಳಾದಂಥ ಶ್ರೀ ಶ್ರೀ ಲಕ್ಷ್ಮೀವರ ತೀರ್ಥರ ಅಕಾಲಿಕ ಅಗಲುವಿಕೆಯ ಕಾರಣಕ್ಕಾಗಿ ಭಾರಿ ಗುರುತರವಾದ ಜವಾಬ್ದಾರಿಯನ್ನು ನಾಡ್ದು ಜನವರಿ 18ರಿಂದ ಕೈಗೊಳ್ಳಿದ್ದಾರೆ. ಸೊ ಕೊಪ್ಪದ ವಿಚಾರದಲ್ಲೂ ಬಂದಾಗ ಕೊಪ್ಪದ ಎಲ್ಲ ನಾಗರಿಕರಿಗೂ ಸಹಿತ ಭಾಗವಹಿಸಿರ್ತಕ್ಕಂಥ ನಮಗೆಲ್ಲರಿಗೂ ಸಹಿತ ಪರೋಕ್ಷವಾಗಿ ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹಿತ ಇದೊಂದು ಸೌಭಾಗ್ಯದ ಕ್ಷಣ. ಕೃಷ್ಣ ಪೂಜೆಗೆ ಇರ್ತಕ್ಕಂಥ ಒಬ್ಬರು ಪೀಠಾಧಿಪತಿಗಳು ಮೊದಲ ಬಾರಿಗೆ 2025ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಊರಿಗೆ ಭಾಗವಹಿಸಿದ್ರು, ರಾಮ ಮಂದಿರದಲ್ಲಿ ಇದ್ದರು ಅಂತ. ಅಂತಹ ಈ ಒಂದು ಪವಿತ್ರವಾದ ರಾಮ ಮಂದಿರದ ನಿರ್ಮಾಣಕ್ಕೆ ಕಾರಣಕರ್ತರಾದಂತಹ ಕೊಪ್ಪದ ನಿರ್ಮಾತೃಗಳು ಅಂತ ಕರೆತೆಯಾದಂಥ ಶ್ರೀ MS ದೇವೇಗೌಡರ ಕುಟುಂಬದ ಕುಡಿಗಳಾದಂಥ ಶ್ರೀ ಸಹದೇವ್ ಬಾಲಕೃಷ್ಣ ಮತ್ತು ರಾಧಿಕಾ ಬಾಲಕೃಷ್ಣ ಅವರು ಸಹಿತ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಲ್ಲದೆ ಈ ಕಾರ್ಯಕ್ರಮಕ್ಕೂ ಬಂದು ಆಗಮಿಸಿದ್ದಾರೆ. ಅವರನ್ನು ಸಹಿತ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿಯಾಗಿ ಈ ಪ್ರಾತಿನಿಧಿಕವಾಗಿ ಈ ಭಾಗದ ಎಲ್ಲ ಸಂಘ ಸಂಸ್ಥೆಗಳು ಸಹ ಸಹಕಾರವನ್ನು ಕೊಟ್ಟಿದ್ದಾವೆ. ವಿಶೇಷವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಅದೇ ರೀತಿಯಾಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಾದಾಗ ನಾವು ಒಂದು ಸ್ವಲ್ಪ ತುಂಬ ಪ್ರಾಪಂಚಿಕ ಲೋಕದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮಗೆ ಇದು ಕಷ್ಟ ಸಾಧ್ಯವಾಗುತ್ತೆ. ಆದರೆ ಇದನ್ನು ಎಲ್ಲರನ್ನು ಜೋಡಿಸ್ಕೊಂಡು ಈ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡಲಿಕ್ಕೆ ಕಾರಣ ಆಗಬೇಕಾದ್ರೆ ಈ ಊರಿನ ಒಬ್ಬ ಸಜ್ಜನ ವ್ಯಕ್ತಿಗಳಾದಂಥ ಶ್ರೀ LM ಪ್ರಕಾಶ್ ಅವರ ಗೌರವ ಅಧ್ಯಕ್ಷದಲ್ಲಿ, ಅದೇ ರೀತಿಯಾಗಿ ಅರವಿಂದ್ ಸೋಮೇಜಿ ಅವರ ಸಂಯೋಜಕತ್ವದಲ್ಲಿ, ರಾಘವೇಂದ್ರ ಭಟ್ ಕೊಪ್ಪದ ಯಶಸ್ವಿ ಉದ್ಯಮಿಗಳಾದಂಥ ರಾಘವೇಂದ್ರ ಭಟ್ ಅವರ ಸಂಚಾಲಕತ್ವದಲ್ಲಿ ಈ ಸಮಿತಿಯನ್ನು ನಾವು ರಚನೆ ಮಾಡಿಕೊಂಡ್ವಿ. ಆ 3 ಜನ ಹಿರಿಯರಿಗೂ ಸಹಿತ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಬಂಧುಗಳು, ವಿಶೇಷವಾಗಿ ಈ ಕಾರ್ಯಕ್ರಮದ ಪ್ರಾರಂಭದಿಂದ ಇಲ್ಲಿಯವರೆಗೂ ಸಹಿತ ಕೆಸಗುಡಿಗೆ ಕೃಷ್ಣಮೂರ್ತಿ ಮತ್ತು ಅವರ ತಂಡದ ಬ್ರಾಹ್ಮಣ ಮಹಾಸಭೆಯ ಎಲ್ಲ ಹಿರಿಯರುಗಳು, ಅದೇ ರೀತಿಯಾಗಿ ಕೊಪ್ಪ ತಾಲೂಕಿನ ಬೇರೆ ಬೇರೆ ಸಮಾಜ ಬಂಧುಗಳ ಎಲ್ಲ ಹಿರಿಯರು, ಸಹದೇವ್ ಬಾಲಕೃಷ್ಣ ಅವರು ಸಹಿತ ಕೊಪ್ಪದ ಒಕ್ಕಲಿಗರ ಸಂಘದ ನೂತನ ಅಧ್ಯಕ್ಷರಾಗಿ ಮತ್ತೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ರೀತಿಯಾಗಿ ಎಲ್ಲ ಸಮಾಜದ ಬಂಧುಗಳು, ವಿಶ್ವಕರ್ಮ ಸಮಾಜದ ಬಂಧುಗಳು, ಈ ರೀತಿ ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸ್ವಾಮೀಜಿಯವರನ್ನು ನಾವು ಎಲ್ಲಿ ವಿರಾಜಮಾನರಾಗಿಸಿದ್ದೇವೆ ಆ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕೊಪ್ಪದ ಕೆಸುವೆಯ ನಮ್ಮೆಲ್ಲ ಸಹೋದರಿಯರು. ಅವರು 3-4 ದಿನಗಳಿಂದ ಕುಳಿತು ತುಂಬ ಶ್ರದ್ಧೆಯಿಂದ ಈ ಒಂದು ಅತ್ಯುತ್ತಮವಾದಂಥ ಪೀಠವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ರಾಘವೇಂದ್ರ ಭಟ್ರು ಹೇಳ್ತಾಯಿದ್ರು, ಸ್ವಾಮೀಜಿಯವರಿಗೆ ಹೇಳಬೇಕು, ಈ ಕಲಾವಿದರು, ಈ ಸಹೋದರಿಯರ ಈ ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹಿತ ಇಂತಹ ವಿನೂತನವಾದ ಮಂಟಪವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಅವಕಾಶ ನಿರ್ಮಾಣ ಮಾಡಬೇಕು ಅಂತ. ಹಾಗಾಗಿ ತಂಡದ ನೇತೃತ್ವ ವಹಿಸಿರ್ತಕ್ಕಂಥ ಕೊಪ್ಪದ ಗಾಯತ್ರಿ ಸಂಸ್ಥೆಯ ಅಧ್ಯಕ್ಷರು ನಮ್ಮ ಸಹೋದರಿ ಮಂಗಳಾ ಪ್ರವೀಣ್ ಮತ್ತು ಅವರ ಎಲ್ಲ ಸಹೋದರಿಯರಿಗೂ ಸಹಿತ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ನಾನು ಬಯಸ್ತೇನೆ. ವಿಶಿಷ್ಟವಾಗಿ ಈ ಕಾರ್ಯಕ್ರಮವನ್ನು
ಈ ಆಯೋಜನೆಗೆ ನಾವೊಂದು 15 ದಿವಸಗಳ ತಯಾರಿಯನ್ನು ಏನು ಮಾಡಿಕೊಂಡ್ವಿ. ಆ ತಯಾರಿಗಳ ನಂತರದಿಂದ ಇಲ್ಲಿಯವರೆಗೂ ಸಹಿತ ಕೊಪ್ಪದ ಎಲ್ಲ ಮಾಧ್ಯಮ ಬಂಧುಗಳು, ಕೊಪ್ಪದಲ್ಲಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಮಾಧ್ಯಮ, ಪ್ರಿಂಟ್ ಮಾಧ್ಯಮದ ಎಲ್ಲ ಬಂಧುಗಳು ಸಹಿತ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗುವಂತೆ ಮಾಡಿದ್ದಾರೆ. ಅವರುಗಳಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ಈ ಭಾಗದ ಎಲ್ಲ ರಾಜಕೀಯ ಸಂಘಟನೆಗಳ ಮುಖಂಡರುಗಳು, ಬೇರೆ ಬೇರೆ ಸಂಘಟನೆಗಳ ಮುಖಂಡರುಗಳು ಸಹಿತ ಸ್ವಾಮೀಜಿಯವರಿಗೆ ಫಲ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯದ ಕ್ಷಣಕ್ಕಾಗಿ ಅವರೆಲ್ಲರೂ ಸಹಿತ ಆಗಮಿಸಿದ್ದಾರೆ. ಅವರೆಲ್ಲರನ್ನೂ ಸಹಿತ ನಾನು ಸ್ವಾಗತಿಸ್ತೀನಿ. ವಿಶೇಷವಾಗಿ ನಮ್ಮ ತಾಯಂದರು, ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದೇ ರೀತಿಯಾಗಿ ಸ್ವಾಮೀಜಿಯವರು ಏನು ಬಯಕೆಯನ್ನು ಪಟ್ಟಿದ್ರು, ಎಲ್ಲ ಜನರಿಗೂ ಊಟ ಉಪಚಾರದ ವ್ಯವಸ್ಥೆ ಆಗಬೇಕು ಅಂತ, ಆ ರೀತಿಯ ಎಲ್ಲ ವ್ಯವಸ್ಥೆಗಳಿಗೂ ಜೊತೆಯಾಗಿ ನಿಂತಹ ಈ ತಾಲೂಕಿನ ಎಲ್ಲ ಬಂಧುಗಳಿಗೂ ಸಹಿತ ಹೃತ್ಪೂರ್ವಕವಾದಂಥ ನಾನು ಸ್ವಾಗತವನ್ನು ಬಯಸ್ತಾ, ಅವರೆಲ್ಲರ ಸಹಾಯವನ್ನು ನೆನೆಸ್ತಾ, ಸ್ವಾಮೀಜಿಯವರು ನಾನು ಹೇಳಿದೆ, ಅವರು ಭೌತಿಕ ಜಗತ್ತಿನಲ್ಲಿ ಯೋಚನೆ ಮಾಡಿದಾಗ ಅವ್ರದ್ದು ಕಿರಿಯ ವಯಸ್ಸು, ಆದರೆ ಅವರಲ್ಲಿರ್ತಕ್ಕಂಥ ಕೃಷ್ಣನ ಕಾರುಣ್ಯ, ಅವರಲ್ಲಿರ್ತಕ್ಕಂಥ ಒಂದು ಮಮತೆ ಮತ್ತು ಸಮತಾ ಭಾವ ಮತ್ತು ಎಲ್ಲರನ್ನ ಸರಳವಾಗಿ ಒಳಗೊಳ್ಳತಕ್ಕಂಥ, ಎಲ್ಲರೊಂದಿಗೆ ಸರಳವಾಗಿ ಸಂವಾದವನ್ನು ಮಾಡ್ತಾ ಇಡೀ ಉಡುಪಿಯ ಕೃಷ್ಣ ಮಠದ ಪರಂಪರೆಯಲ್ಲಿ ಎಲ್ಲ ಜನರನ್ನು ಸಹಿತ ಮಠದ ಕಡೆಗೆ ಕರೆದುಕೊಂಡು ಹೋಗಬೇಕು, ಮಠದ ಒಂದು ಕೃಷ್ಣನ ಕಾರುಣ್ಯವನ್ನು ಉಣಬಡಿಸಬೇಕು ಅನ್ನುವಂತಹ ಕನಕದಾಸರಿಗೆ ಯಾವ ಮಮತೆ ಪ್ರೀತಿಯನ್ನು ಕೃಷ್ಣ ಕೊಟ್ಟೋ ಅದೇ ರೀತಿ ಮಮತೆ ಕೃಷ್ಣನ ಸಹಿತ ಪ್ರೀತಿಯನ್ನು ಸಹಿತ ತನ್ನ ಪರ್ಯಾಯದಲ್ಲಿ ಕೊಡಮಾಡ್ತೇನೆ ಅನ್ನುವಂಥ ಮಾತುಗಳನ್ನು ಎಲ್ಲ ಕಡೆಯನ್ನು ಹೇಳ್ತಾ ನಿಮ್ಮನ್ನೆಲ್ಲರನ್ನೂ ಆಹ್ವಾನ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ವಕೀಲ ಸಂಘದ ಎಲ್ಲ ಬಂಧುಗಳು, ಇವರೆಲ್ಲರೂ ಸಹಿತ ನೀವು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪಾತ್ರವನ್ನು ವಹಿಸಿದಂತಹ ಸುಧೀರ್ ಕುಮಾರ್ ಮುರೊಳ್ಳಿ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಸುಧೀರ್ ಅವರೇ, ಮತ್ತೊಮ್ಮೆ ಎಲ್ಲರನ್ನು ಹೃದಯ ತುಂಬಿ ಸ್ವಾಗತಿಸುತ್ತಾ, ಗುರುಗಳಿಗೆ ಅವರ ಆಶೀರ್ವಚನದ ನಂತರ ವೈಯಕ್ತಿಕವಾಗಿ ಬಂದಿರುವಂತಹ ಎಲ್ಲರೂ ಫಲ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಉಂಟು. ಆದರೆ ಈ ಕಾರ್ಯಕ್ಕಾಗಿಯೇ ನಿರ್ಮಿಸಿಕೊಂಡಂಥ ಒಂದು ಸಮಿತಿಯವರು ಮೊದಲು ಬಂದು ಗುರುಗಳಿಗೆ ಫಲ ಕಾಣಿಕೆಯನ್ನು ಸಮರ್ಪಿಸಿ ಹೋಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪರ್ಯಾಯ ಶೀರು ಗೋವಿಂದ ಗೋಪಾಲ ನಾರಾಯಣ ನಾರಾಯಣ ಹರಿನಾರಾಯಣ
ಮಾಧವ ಸಾಗರ ಸುಂದರ ಮುರಳೀಧರ ಮಾಧವ ಗೋವಿಂದ ಗೋವಿಂದ ಗೋಪಾಲ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಶ್ರೀಧರ ಶ್ರೀಕರ ಕರುಣಾಕರ ಕೇಶವ ಶ್ರೀಕರ ಕರುಣಾಕರ ಕೇಶವ ಗೋವಿಂದ ಗೋವಿಂದ ಗೋಪಾಲ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಮೋಹನ ಗಿರಿವರ ಕರುಣಾಕರ ಕೇಶವ ಮೋಹನ ಗಿರಿವರ ಕರುಣಾಕರ ಕೇಶವ ಗೋವಿಂದ ಗೋವಿಂದ ಗೋಪಾಲ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ಗೋವಿಂದ ಗೋಪಾಲ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ಒಂದು ವೇಳೆ ಇಲ್ಲಿ ಉಳಿದವರು ಎಲ್ಲರೂ ಗುರುಗಳ ಪರ್ಯಾಯ ಸಂದೇಶದ ನಂತರ ಫಲ ಸಮರ್ಪಣೆಗೆ ಅವಕಾಶ ಇದೆ. ಮೊದಲ ವಿಸಿಟ್ ಇದು ಕೊಪ್ಪದಲ್ಲಿ ಪರ್ಯಾಯ ಶ್ರೀಗಳು ಕಾಣಿಸಿಕೊಂಡದ್ದಿಲ್ಲ, ಅಥವಾ ಉಡುಪಿ ಅಷ್ಟಮಠದಲ್ಲಿ ಯಾವ ಶ್ರೀಗಳು ಬಂದರೂ ಕೊಪ್ಪದಲ್ಲಿ ಉಳಿದುಕೊಂಡದ್ದು ನಮ್ಮ ಮತೀಯ ಮಿತಿಯಲ್ಲಿಲ್ಲ, ಎಲ್ಲೋ ಹಿಂದಿನ ದಾಖಲೆಯಲ್ಲಿ ಇರ್ಬೋದು. ಆದರೆ ಪರ್ಯಾಯ ಪೂರ್ವಭಾವಿ ಸಂಚಾರದಲ್ಲಿ ಕೊಪ್ಪಕ್ಕೆ ಬಂದಂತಹ ಉದಾಹರಣೆಯೇ ಇಲ್ಲ. ಹಾಗಿದ್ದರೆ ಇವತ್ತು ಶಿರೂರು ಶ್ರೀಗಳು ಮೊದಲ ಪರ್ಯಾಯ ಕೂತ್ಕೊಳ್ಳುವಾಗ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಇದು ನಿಜವಾಗ್ಲೂ ನಮ್ಮ ಸೌಭಾಗ್ಯ.
ಪರ್ಯಾಯ ಸಂದೇಶ ಅಂತ ಹೇಳುವಂಥದ್ದು ಗುರುಗಳ ವಾಣಿಯಲ್ಲೇ ನಾವು ಕೇಳಬೇಕಾಗ್ತದೆ. ಜನವರಿ 18 ಸರಿ ವರ್ಷಗಳೆಲ್ಲವೂ ಪರ್ಯಾಯ ನಡೀತದೆ. ಈಗ ಇದೇ ಜನವರಿ 18ನೇ ತಾರೀಕು 26ನೇ ಇಸ್ವಿ, ಅಲ್ಲಿಂದ 28ನೇ ಇಸ್ವಿ ಜನವರಿ 17ರವರೆಗೆ ಶಿರೂರು ಶ್ರೀಗಳ ಪರ್ಯಾಯ ಇರುತ್ತೆ. ಪರ್ಯಾಯಕ್ಕೆ ನೀವೆಲ್ಲ ಬರಬೇಕು ಅಂತ ಹೇಳಿ ಕರೆಯುವಂಥದ್ದು ಒಂದು ಶಾಸ್ತ್ರ ಇದ್ದ ಹಾಗೆ, ಸಂಪ್ರದಾಯ ಇದ್ದ ಹಾಗೆ. ಇದು ನಮ್ಮೆಲ್ಲರ ನಿರೀಕ್ಷೆ ಇರುವಂಥದ್ದು, ಗುರುಗಳ ಅಪೇಕ್ಷೆ ಇರುವಂಥದ್ದು. ಆದರೆ ನಾವು ಯೋಚನೆ ಮಾಡಬೇಕಾದಂಥ ಒಂದು ಮಾತಿದೆ. ಪರ್ಯಾಯ ನಡೆಸೋದು ಅಂತ ಹೇಳಿದರೆ ಕೃಷ್ಣನಿಗೆ ಪೂಜೆ ಮಾಡುವಂತಹದ್ದು ಮಾತ್ರ ಅಲ್ಲ. ಇನ್ನೊಂದು ಗಮನದಲ್ಲಿರಲಿ, ಪೂಜೆ ಮಾಡಬೇಕು ಅಂತಾದರೆ ಅರ್ಚಕರು ಸಾಕು, ಸ್ವಾಮೀಜಿ ಬೇಕು ಅಂತಿಲ್ಲ. ಯಾಕಾಗಾದರೆ ಸ್ವಾಮೀಜಿ ಇರುವಂತಹದ್ದು ಅಂತ ಹೇಳಿದರೆ ಅಲ್ಲಿರುವಂತಹದ್ದು ಸರ್ವಜ್ಞ ಪೀಠ. ಮಧ್ವಾಚಾರ್ಯರಿಗೆ ಒಲಿದು ಯಾವುದೇ ಒಬ್ಬ ಶಿಲ್ಪಿ ಕೆತ್ತಿದ ವಿಗ್ರಹ ಅಲ್ಲ ಉಡುಪಿಯಲ್ಲಿರುವಂಥದ್ದು. ಮಧ್ವಾಚಾರ್ಯರಿಗೆ ಗೋಪಿ ಉಂಡೆ ಒಳಗೆ ಸಿಕ್ಕಿದಂತಹ, ದ್ವಾರಕೆಯಿಂದಲೇ ಬಂದಂತಹ ಕೃಷ್ಣ ಸಾಮಾನ್ಯರಿಗೆ ಗೋಚರವಾಗುವಂಥದ್ದು ಅಲ್ಲ. ನಾವು ಕೃಷ್ಣನ ದರ್ಶನಕ್ಕೆ ಹೋದಾಗ ಕೃಷ್ಣ ಮೂರ್ತಿಯನ್ನು ಕಂಡು ಬರ್ತೇವೆ. ಆ ಪೊಡವಿ ಗೊಡೆಯ ಅಂತ ಅನಿಸಿಕೊಂಡವನು, ಗೋಪಿ ಚಂದನದಿಂದ ಪುಟಿದು ಬಂದವನು, ಮಧ್ವಾಚಾರ್ಯರಿಗೆ ಒಲಿದು ಬಂದವನು, ಅವನನ್ನು ಪೂಜೆ ಮಾಡಬೇಕು ಅಂತಾದರೆ ಅದು ಕಷ್ಟ ಕೆಲಸ, ಅಂದರೆ ಸಾಧಾರಣ ಅರ್ಚಕರಿಗೆ ಆಗದ ಕೆಲಸ. ಹಾಗಾಗಿಯೇ ಸರ್ವಜ್ಞ ಪೀಠ ಇರುವಂತಹದ್ದು. ಅಲ್ಲಿ 2 ವರ್ಷದ ಪೂಜಾ ಕೈಂಕರ್ಯ. ಇದು ಮೊದಲು 2 ತಿಂಗಳಿತ್ತು, ಹಾಗೆ ಹಾಗೆ ಬರ್ತಾ 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 ಈಗ 2 ವರ್ಷದ ಪರ್ಯಾಯ ಆಗಿರುವಂಥದ್ದು. ಇನ್ನು 16 ವರ್ಷ ಬಿಟ್ಟು ಇದೇ ಶಿರೂರು ಮಠಕ್ಕೆ ಪರ್ಯಾಯ ಸಿಗಲಿಕ್ಕೆ ಉಂಟು. ಮೊದಲನೇ ಸಲ ಹೋಗ್ತಾ ಇದ್ದಾರೆ ಅಂತಾದರೆ ನೋಡಿ, 2 ವರ್ಷ ಪರ್ಯಾಯ ನಡೆಸುವಂಥದ್ದು ಅಂದರೆ ಪೂಜೆ ಮಾಡೋದು ಮಾತ್ರ ಅಲ್ಲ, ಸಾವಿರಾರು ಜನ ನಿತ್ಯ ಬರ್ತಾ ಇದ್ದಾರೆ. ಭೋಜನ ಆಗಬೇಕು, ಬೇರೆ ಬೇರೆ ಸೇವೆಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ತುಂಬ ಗಣ್ಯಾತಿ ಗಣ್ಯರೆಲ್ಲ ಬರ್ತಾರೆ, ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿದರೆ ಪೂಜೆಯ ಜೊತೆಗೆ ತುಂಬ ಖರ್ಚು ವೆಚ್ಚಗಳು ಇರ್ತದೆ, ತುಂಬ ಶ್ರಮ ಇರ್ತದೆ. ಪರ್ಯಾಯ ಸ್ವಾಮಿಗಳಿಗೆ ನಿದ್ರೆಯೇ ಇಲ್ಲದಂತಹ ದಿನಗಳಿರ್ತದೆ. ಅಷ್ಟು ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಡ್ಬೇಕಾಗಿರ್ತದೆ. ಹಾಗಾಗಿ ನಾವೆಲ್ಲ ಗುರುಗಳಲ್ಲಿ ಭಕ್ತಿಯಿಂದ ಬೇಡುವುದರ ಜೊತೆಗೆ ಪರ್ಯಾಯಕ್ಕೆ ಹೋಗುವ ಸ್ವಾಮಿಯರ ಬಗ್ಗೆ ಮಾತ್ರ ವಿಶೇಷ ಏನಂದರೆ ನಮ್ಮೆಲ್ಲರ ಪ್ರಾರ್ಥನೆ ಮತ್ತು ಹಾರೈಕೆಯೂ ಆ ಪರ್ಯಾಯ ಯಶಸ್ವಿ ಆಗಲಿ ಅನ್ನುವಂಥದ್ದು ಬೇಕಿರ್ತದೆ. ಬೇರೆ ಎಲ್ಲ ಕಡೆ ಸ್ವಾಮೀಜಿಯವರು ಬಂದರೆ ಅವ್ರು ಆಶೀರ್ವದಿಸೋದು, ನಾವು ಕೃತಾರ್ಥರಾಗುವಂಥದ್ದು. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ಈ ಸಂಗತಿ ಹಾಗೇ ಇದೆ. ಅವರ ಆಶೀರ್ವಚನ ಮತ್ತು ನಮ್ಮ ಕೃತಾರ್ಥತೆ ಜೊತೆಯಲ್ಲಿ ನಮ್ಮೆಲ್ಲರ ಪ್ರೀತಿಯ ಹಾರೈಕೆಗಳೊಂದಿಗೆ ಪರ್ಯಾಯಕ್ಕೆ ಯಶಸ್ವಿ ಆಗಲಿ ಅನ್ನುವ ಪ್ರಾರ್ಥನೆ ಬೇಕಾಗ್ತದೆ. ಇದು ಬರೀ ಮಾತಿನಲ್ಲಿ ಮನಸ್ಸಿನಲ್ಲೆಲ್ಲ, ಪರ್ಯಾಯ ಕಾಲದಲ್ಲಿ ಅಲ್ಲಿ ಹೋಗಿಯೂ ಜೊತೆಯಲ್ಲಿ ಕೂಡಿಕೊಳ್ಬೇಕಾಗ್ತದೆ. ಈ ಎಚ್ಚರದಿಂದ ಗುರುಗಳ ಸಂದೇಶವನ್ನು ಕೇಳೋಣ ಎನ್ನುವಂತಹ ನಮ್ರ ಪ್ರಾರ್ಥನೆ ತಮ್ಮಲ್ಲಿ. ಗುರುಗಳೇ, ತುಂಬ ಖುಷಿಯಾಗಿದೆ. ನಮ್ಮ ಎಲ್ಲರ ಮುಖ ನೋಡುವಾಗ ತಮಗೆ ಗೊತ್ತಾಗ್ತಾ ಉಂಟು, ನಾವು ತುಂಬ ಸಂತೋಷಗೊಂಡಿದ್ದೇವೆ. ಪರ್ಯಾಯ ಶ್ರೀಗಳು ಬಂದಿದ್ದಾರೆ ಅಂತ ನಾ ಇವ್ರ ಹತ್ರ ಎಲ್ಲ ಹೇಳುವಾಗ ಅವರ ಮುಖ ಅರಳುವುದ್ರ ಜೊತೆಗೆ ಮೊದಲು ಬಂದದ್ದು ಹೌದಲ್ಲ, ಈ ಮೊದಲು ಬಂದದ್ದು ಹೌದು ಅಂತ ಹೇಳಿ ಇನ್ಯಾವತ್ತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಅವಕಾಶವನ್ನು ನಿಮಗೂ ಭಗವಂತ ಕೊಟ್ಟಿದ್ದಾನೋ ನಮಗೂ ಭಗವಂತ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಪರ್ಯಾಯ ಇನ್ನೊಂದು ತಿಂಗಳು, ಕರೆಕ್ಟ್ ಇವತ್ತಿನ 1 ತಿಂಗಳೊಳಗೆ ನೀವು ಕೂತ್ಕೊಳ್ಳಿಕ್ಕೆ ಇರುವಂಥದ್ದು. ಅಷ್ಟರಲ್ಲಿ ಬಂದಿದ್ದೀರಿ ಅಂತ ಆದರೆ ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ನಾಡು, ನಮ್ಮ ಕ್ಷೇತ್ರ ನಿಜವಾಗ್ಲೂ ಶುದ್ಧವಾಗಿದೆ, ಪವಿತ್ರವಾಗಿದೆ, ಕಾರಣೀಕಮಯವಾಗಿದೆ ಅನ್ನುವಂತಹ ಭಾವನೆ ನಮ್ಮದು. ಪರ್ಯಾಯ ಸಂದೇಶವನ್ನು ಕೇಳಲಿಕ್ಕೆ ಭಕ್ತಿಯಿಂದ ಕೂತ್ಕೊಂಡಿದ್ದೇವೆ. ನಿಸ್ಪೃಹತೆಯಿಂದ ವಾಚು ಗಡಿಯಾರಿಯನ್ನು ನೋಡದೆ ನಮಗೆ ಪರ್ಯಾಯ ಸಂದೇಶವನ್ನು ನೀಡಬೇಕು ಅಂತ ಹೇಳಿ ಎಲ್ಲ ಭಕ್ತ ಮಹಾಶಯರ ಪರವಾಗಿ ನಮ್ರ ಪ್ರಾರ್ಥನೆ. ಗಣಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವೃತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯನ್. ಶ್ರೀ ಗುರುಭ್ಯೋ ನಮಃ. ನಮ್ಮಲ್ಲಿ ಪರಮಾತ್ಮ ಅನೇಕ ಅವತಾರ ಮಾಡಿದ್ದಾನೆ. ಆದರೆ ಪ್ರಸಿದ್ಧ ಇರುವಂಥದ್ದು ಯಾವುದು ಕೇಳಿದರೆ ರಾಮ ಮತ್ತು ಕೃಷ್ಣ. ಯಾಕೆ ರಾಮ ಮತ್ತು ಕೃಷ್ಣ ಅಷ್ಟು ನಮಗೆಲ್ಲರಿಗೆ ಹತ್ತಿರ ಅಂತ ಕೇಳಿದರೆ, ಪರಮಾತ್ಮ ಅವತಾರ ಮಾಡಿದ್ದು ಯಾಕೆ? ಅಲ್ಲ, ಅಧರ್ಮ ಜಾಸ್ತಿ ಆಯಿತು, ರಾಕ್ಷಸರು ಹೆಚ್ಚಾಗಿದ್ದರು, ಹಾಗಾಗಿ ಅವರನ್ನು ಸಂಹಾರ ಮಾಡಲಿಕ್ಕೆ ಪರಮಾತ್ಮ ಬಂದದ್ದ? ಅಲ್ಲ. ಬರೀ ರಾಕ್ಷಸರ ಸಂಹಾರ ಅಂತಿದ್ರೆ ನರಸಿಂಹ, ವಾಮನ ಈ ರೀತಿಯಾಗಿ ಪರಮಾತ್ಮ ಬಂದು ರಾಕ್ಷಸರ ಸಂಹಾರ ಮಾಡಿ ಹೋಗ್ಬೋದಿತ್ತು. ಆದರೆ ಪರಮಾತ್ಮನ ಉದ್ದೇಶ ಅದು ಮಾತ್ರ ಅಲ್ಲ, ಸಜ್ಜನರನ್ನು ಸರಿಯಾದ ಮಾರ್ಗಕ್ಕೆ ತಗೊಂಡು ಬರುವಂಥದ್ದು, ಅವರಿಗೆಲ್ಲ ಶಿಕ್ಷಣ ನೀಡುವಂಥದ್ದು. ಹಾಗಾಗಿ ಬೇರೆಯವರು ಹೇಳಿದರೆ ಅವರಿಗೆ ಅರ್ಥ ಆಗ್ತದಾ? ಈಗ ನಾವು ಹಿಡ್ಕೊಳ್ಳುವ, ಶಾಲೆಯಲ್ಲಿ ಹೋಗಿ ಟೀಚರ್ ಹೇಳಿದರೆ ನಮಗೆ ಅರ್ಥ ಆಗೋದಿಲ್ಲ. ಅದೇ ನಮ್ಮ ಫ್ರೆಂಡ್ಸೇ ನಮ್ಗೆ ಹೇಳಿದರೆ ಬೇಗ ಅರ್ಥ ಆಗ್ತದೆ. ಅದೇ ರೀತಿ ನಮ್ಮವರೇ ನಮಗೆ ಹೇಳಿದರೆ ನಮಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ರಾಮದೇವರು ಪರಮಾತ್ಮ ರಾಮ ಕೃಷ್ಣ ಅವತಾರದಲ್ಲಿ ಮನುಷ್ಯರಾಗಿಯೇ ಹುಟ್ಟಿ ಮನುಷ್ಯರಿಗೆ ಬೇಕಾದಂತಹ ನೀತಿಗಳನ್ನು ಮನುಷ್ಯರಿಗೆ ಕೊಟ್ಟ.
ಹಾಗಾಗಿ ರಾಮ ಮತ್ತು ಕೃಷ್ಣನರನ್ನು ನಾವು ತುಂಬ ಆರಾಧಿಸ್ತೇವೆ. ರಾಮ ನಡಿದಂತೆ ನಡಿಬೇಕು ಅಂತ. ರಾಮೋ ವಿಗ್ರಹವಾನ್ ಧರ್ಮ, ರಾಮದೇವರ ಧರ್ಮದ ವಿಗ್ರಹ ಇದ್ದ, ಮೂರ್ತಿ ಇದ್ದ ಹಾಗೆ. ಅವರು ಹೇಗೆ ಮಾಡ್ತಿದ್ರು ಆ ರೀತಿ ನಾವು ಮಾಡಬೇಕು, ಅದು ಧರ್ಮ ಅಂತ. ಈಗ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಆಯಿತು, ಅಷ್ಟು ಮಾತ್ರಕ್ಕೆ ನಮ್ಮ ಧರ್ಮ ಉಳಿಯುವುದಿಲ್ಲ. ರಾಮದೇವರು ನಡ್ಕೊಂಡು ಹೋದಾಗೆ ಅವರು ಬಾಡಿದ ಹಾಗೆ ನಾವು ಬಾಳಬೇಕು. ಹಾಗೆ ಮಾಡಿದಾಗ ರಾಮ ರಾಜ್ಯ ಆಗಲಿಕ್ಕೆ ಸಾಧ್ಯ. ರಾಮ ರಾಜ್ಯ ಹೇಗಿತ್ತು ಅಂತ ಕೇಳಲಿಕ್ಕೆ ಒಂದು ಚಿಕ್ಕ ಉದಾಹರಣೆ. ಅಲ್ಲಿ ಬೇಕಾದದ್ದೆಲ್ಲ ಸಿಗ್ತಾ ಇತ್ತು. ಅಲ್ಲ, ಬೇಕಾದದ್ದೆಲ್ಲ ಕಡೆ ಸಿಗ್ತದೆ, ನ್ಯಾಯ ಸಿಗೋದು ಕಷ್ಟ ಕೆಲವೊಂದು ಕಡೆ. ಆದರೆ ರಾಮರಾಜ್ಯದಲ್ಲಿ ಹಾಗಿರಲಿಲ್ಲ. ನ್ಯಾಯವು ಸರಿಯಾಗಿ ಸಿಗ್ತಾ ಇತ್ತು. ಒಮ್ಮೆ ಒಂದು ನಾಯಿ ಬರ್ತದಂತೆ ರಾಮರಾಜ್ಯಕ್ಕೆ. ನಾಯಿ ಬಂದು ನನಗೆ ಒಳಗೆ ಹೋಗಬೇಕು, ಕಂಪ್ಲೇಂಟ್ ಮಾಡಬೇಕು ರಾಮನ ಹತ್ರ ಅಂತ. ಸೈನಿಕರು ಸರಿ ಬಾ ಅಂತ ಹೇಳ್ತಾರೆ. ಸರಿ, ನಾನೊಂದು ಪರ್ಮಿಷನ್ ಕೇಳಿ ಬರ್ತೇನೆ ನನ್ನ ಓನರ್ ಹತ್ರ ಅಂತ ಹೋಗಿ ಯಜಮಾನನ ಹತ್ರ ಪರ್ಮಿಷನ್ ಕೇಳಿ ಬರ್ತದೆ ನಾಯಿ. ಬಂದು ರಾಮನ ಮುಂದೆ ಬಂದು ಕಂಪ್ಲೇಂಟ್ ಹೇಳ್ತದೆ. ಹೀಗೆ ನಾನು ಹೋಗ್ತಾ ಇದ್ದೆ, ದಾರಿಯಲ್ಲಿ ಹೋಗ್ತಿರುವಾಗ ಒಬ್ಬ ಸನ್ಯಾಸಿ ಬಂದು ನನಗೆ ಸರಿ ಹೊಡೆದ ಅಂತ. ಯಾಕೆ ಹೊಡೆದದ್ದು ಅದು ನಂಗೆ ಗೊತ್ತಿಲ್ಲ, ನನಗೆ ಮೈಯೆಲ್ಲ ರಕ್ತ ಬರ್ತಾ ಉಂಟು, ನನಗೆ ನ್ಯಾಯ ಬೇಕು ಅಂತ. ಸರಿ ಅಂತ ಸನ್ಯಾಸಿಯನ್ನು ಕರೀತಾರೆ. ಕರೆದಾಗ ಸನ್ಯಾಸಿ ಹೇಳ್ತಾನೆ, ಅಲ್ಲ, ನಾನು ಬೇಕು ಅಂತಾನೆ ಮಾಡಿದ್ದಲ್ಲ. ಸಂಜೆ ಹೊತ್ತು, ಮಧ್ಯಾಹ್ನ ಹೊತ್ತು ತುಂಬ ಹಸಿವಾಗ್ತಿತ್ತು, ಎಲ್ಲ ಕಡೆ ಹೋದೆ ಭಿಕ್ಷೆ ಕೇಳಲಿಕ್ಕೆ, ಆದರೆ ಯಾರು ಸಿಗ್ತಿರಲಿಲ್ಲ. ಹಾಗಾಗಿ ಸಿಟ್ಟಿತ್ತು. ಅದೇ ಹೊತ್ತಿಗೆ ನಾಯಿ ಬಂದು ಬೋಬೋ ಹೇಳ್ತಾ ಉಂಟು, ತುಂಬ ಸಿಟ್ಟು ಏರಿತು, ಅದಕ್ಕೆ ಅದರ ಮೇಲೆ ಸಿಟ್ಟು ತೀರಿಸಿದೆ ಅಂತ. ಮಾಡಿದ್ದು ತಪ್ಪಲ್ಲ? ಹೌದು, ತಪ್ಪು ಅಂತ ಆಯಿತು. ಏನು ಶಿಕ್ಷೆ ಕೊಡುವ ಅಂತ ತೀರ್ಮಾನ ಮಾಡುವಾಗ ಎಲ್ಲರೂ ಒಂದೊಂದು ಶಿಕ್ಷೆ ಹೇಳ್ತಾರೆ. ಅವನ ಕೈಕಾಲು ಮುರಿವ, ನರಕಕ್ಕೆ ಕಳಿಸುವ, ಅನೇಕ ಶಿಕ್ಷೆಗಳನ್ನು ಹೇಳ್ತಾರೆ. ಯಾವುದು ರಾಮನಿಗೆ ಖುಷಿ ಆಗುವುದಿಲ್ಲ. ರಾಮ ನಾಯಿ ಹತ್ರನೇ ಕೇಳ್ತಾನೆ, ಸರಿ ನೀನೇ ಹೇಳು ಏನು ಶಿಕ್ಷೆ ಕೊಡುವ ಅಂತ. ಆ ನಾಯಿ ಹೇಳ್ತದೆ, ಇವನನ್ನಲ್ಲಿ ಪ್ರಧಾನ ಅರ್ಚಕರನ್ನಾಗಿ ಮಾಡಿ ಅಂತ. ಒಂದು ದೊಡ್ಡ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಮಾಡಬೇಕು ಅಂತ. ಅಲ್ಲ, ಅವರು ನಿಂಗೆ ಹೊಡೆದಿದ್ದು, ಅವರನ್ನು ಯಾಕೆ ಅಷ್ಟು ದೊಡ್ಡ ಪೋಸ್ಟ್ ಕೊಡಬೇಕು ಅಂತ. ಯಾಕೆ ಕೇಳಿದರೆ ಆ ನಾಯಿ ಹೇಳ್ತದೆ, ನಾನು ಸಹ ಹಿಂದಿನ ಜನ್ಮದಲ್ಲಿ ದೊಡ್ಡ ಅರ್ಚಕನೇ ಆಗಿದ್ದದ್ದು, ಆದರೆ ಕ್ಷೇತ್ರವಾಸಿ ಮಹಾಪಾಪಿ ಅಂತ. ಗಂಗೆಯಲ್ಲಿದ್ದ ಮೀನಿಗೆ ಗೊತ್ತಾಗ್ತದೆ ಆ ಗಂಗೆಯ ಬೆಲೆ, ಆ ರೀತಿ ನನಗೂ ಆಗಿತ್ತು ಅಂತ. ಹಾಗಾಗಿ ಇವರಿಗೂ ಅದೇ ರೀತಿ ಮಾಡಿ ಆಗ ಗೊತ್ತಾಗ್ತದೆ ಇವರಿಗೆ ನನ್ನ ಕಷ್ಟ ಅಂತ. ಅಂದರೆ ನಾವು ಸರಿಯಾದ ಜಾಗದಲ್ಲಿದ್ದಾಗ ಸರಿಯಾಗಿ ಇರಬೇಕು, ಆ ಪ್ರಜ್ಞೆ ಇರಬೇಕು ಒಂದು. ಇನ್ನೊಂದು, ರಾಮರಾಜ್ಯದಲ್ಲಿ ಅಷ್ಟು ಸೌಲಭ್ಯಗಳಿತ್ತು, ಎಲ್ಲರಿಗೆ ನ್ಯಾಯ ಸಿಗ್ತಾ ಇತ್ತು. ಹಾಗಾಗಿ ಎಲ್ಲರಿಗೆ, ನಮಗೂ ಕೂಡ ಆರಾಮದಲ್ಲಿ ಇರಬೇಕು ಅಂತ ಹೇಳಿದರೆ ನ್ಯಾಯ ಬೇಕು. ನ್ಯಾಯ ಬೇಕು ಅಂತ ಹೇಳಿದರೆ ಧರ್ಮ ಇರಬೇಕು. ಹಾಗಾಗಿ ರಾಮದೇವರು ಇದ್ದ ಹಾಗೆ ನಾವು ಬದುಕಬೇಕು. ರಾಮದೇವರು ನಡಿದಂತೆ ನಡಿಬೇಕು. ನಡ್ಕೊಂಡು 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 ಉಡುಪಿಗೆ ಬರಬೇಕು. ಉಡುಪಿಗೆ ಬಂದು ಅಲ್ಲಿ ಕೃಷ್ಣ ನುಡಿದಂತೆ ಇರಬೇಕು. ಕೃಷ್ಣ ಹೇಳಿದಂತಹ ಭಗವದ್ಗೀತೆಗಳ ಮಾತುಗಳನ್ನು ಎಲ್ಲವನ್ನು ನೆನಪಿಸಿ ಕೃಷ್ಣ ನುಡಿದಂತೆ ಅಲ್ಲಿರಬೇಕು. ಅದಕ್ಕೆ 10 ದಿವಸ ಅಲ್ಲೇ ಕೃಷ್ಣ ಮಠದಲ್ಲಿ ಇರಲಿಕ್ಕೆಲ್ಲ ವ್ಯವಸ್ಥೆ ಮಾಡುವ. ಇಲ್ಲಿಂದ ನಡ್ಕೊಂಡು ರಾಮದೇವರು ಹೇಳಿದಾಗೆ ನಡ್ಕೊಂಡು ಬಂದು ಅಲ್ಲಿ ಕೃಷ್ಣನ ಹತ್ರ ಸೇವೆ ಮಾಡ್ತಾ ಇರಬೇಕು. ಕೃಷ್ಣನ ಹತ್ರ ಸೇವೆ ಮಾಡಿದರೆ ಏನು ಲಾಭ? ಅದ್ಯಾಕೆ ಉಡುಪಿಯ ಕೃಷ್ಣನಿಗೇನೆ ಬರಬೇಕು ನಾವು? ಬೇರೆ ಕೃಷ್ಣನಿಗೂ ಹೋಗ್ಬೋದಲ್ಲ. ಮಥುರದಲ್ಲಿ ಕೃಷ್ಣ ಇದ್ದಾನೆ, ಎಲ್ಲ ಕಡೆ ಕೃಷ್ಣ ಇದ್ದಾನೆ. ಎಲ್ಲ ಕಡೆ ಕೃಷ್ಣ ಹೇಗಿರ್ತಾನೆ? ಕೊಳಲು ಹಿಡ್ಕೊಂಡಿರ್ತಾನೆ. ಆದರೆ ಉಡುಪಿಯ ಕೃಷ್ಣ ಕೊಳಲು ಹಿಡ್ಕೊಂಡಿಲ್ಲ. ಅಂಗಡಿಯವರು ಮಾತ್ರ ಕೊಳಲು ಹಿಡ್ಕೊಂಡು ಮಾರುವುದು. ಕೃಷ್ಣ ಕೊಳಲು ಹಿಡ್ಕೊಳ್ಳಿಲ್ಲ. ಕೃಷ್ಣ ಕಡಗೋಲು ಮತ್ತೆ ಹಗ್ಗ ಹಿಡ್ಕೊಂಡಿದ್ದಾನೆ. ಯಾಕೆ? ಕಾರಣ ಏನು? ಎಲ್ಲ ಕಡೆ ಕೊಳಲಲ್ಲ, ಕಡಗೋಲು ಮತ್ತೆ ಹಗ್ಗ. ಹಾಗಾದ್ರೆ ಏನೋ ಒಂದು ಕತೆ ಉಂಟು ಅಂತಾಯ್ತು, ಏನೋ ಒಂದು ಪಾಠ ಉಂಟು. ಈಗ ಶ್ರೀನಿವಾಸ ಕೈಯನ್ನು ಕೆಳಗೆ ಮಾಡಿಟ್ಟಿದ್ದಾನೆ. ಯಾಕೆ ಕೇಳಿದ್ರೆ, ನನ್ನ ಪಾದವನ್ನು ಆರಾಧಿಸು, ಮಾಮೇಕಂ ಶರಣಂ ವ್ರಜ ಅಂತ. ಅದೇ ರೀತಿ ಕೃಷ್ಣನ ಆರಾಧನೆ ಮಾಡಿದವರಿಗೆ ಬೇಕಾದದ್ದನ್ನು ಕೊಡ್ತಾನೆ. ನಿರ್ಮತ್ಯೋಗ್ರ ಭವಾರ್ಣವೇ ನಿಜವನೋ ಭೀಷ್ಟಂ ದಿಶಾಮಿತಿಯಃ ಅಂತ. ಅಂದರೆ ಬೇಕಾದದ್ದನ್ನು ಕೊಡ್ತಾನೆ ಅಂತ ಹೇಳಿದರೆ, ನಮಗೆ ಹಣ ಬೇಕು, ಅದು ಬೇಕು, ಅದೆಲ್ಲ ಕೊಡ್ತಾನೆ. ಆದರೆ ಅದು ಮುಖ್ಯವಾಗಿ ಅಲ್ಲ. ಮುಖ್ಯವಾಗಿ ನಮಗೆ ಬೇಕಾದದ್ದು ಯಾವುದು ಕೇಳಿದರೆ, ಮೋಕ್ಷ ಬೇಕು, ಮುಕ್ತಿ ಬೇಕು. ಆ ಮುಕ್ತಿಯನ್ನು ಕೃಷ್ಣ ಕೊಡ್ತಾನೆ. ಅದನ್ನೇ ತೋರಿಸ್ತಿದ್ದಾನೆ ಕಡಗೋಲು ಮತ್ತೆ ಹಗ್ಗ. ಕಡಗೋಲು ಮತ್ತೆ ಹಗ್ಗದಿಂದ ನಾವು ಮೊಸರನ್ನು ತೊಳೆದು ಬೆಣ್ಣೆ ತೆಗಿತೇವೆ. ಆ ಬೆಣ್ಣೆಯನ್ನು ಕೃಷ್ಣ ಕೊಡ್ತಾನೆ. ಆ ಬೆಣ್ಣೆ ತಗೊಳ್ಳಿಕ್ಕೆ ಅಲ್ಲಿ ತನಕ ಬರಬೇಕಾ? ಇಲ್ಲಿ ಸಿಗುವುದಿಲ್ವಾ? ನಿಮಗೆ ಅಂಗಡಿಯಲ್ಲಿ ಬೆಣ್ಣೆ ಸಿಗ್ಬೋದು. ಅದು ಯಾವುದು ಬೆಣ್ಣೆ? ಅಮೂಲ್ ಬೆಣ್ಣೆ.
ಆದರೆ ಕೃಷ್ಣ ಕೊಡುವಂತಹ ಬೆಣ್ಣೆ ಅದು ಅಮೂಲ್ಯವಾದಂತಹ ಬೆಣ್ಣೆ, ಮುಕ್ತಿ ಎನ್ನುವಂತಹ ಬೆಣ್ಣೆ. ಹಾಗಾಗಿ ತಾವೆಲ್ಲರೂ ಕೂಡ ಕೃಷ್ಣನ ಆರಾಧನೆ ಮಾಡಬೇಕು. ಮಾಡಬೇಕು ಅಂತ ಹೇಳಿದರೆ ಯಾವಾಗ ಮಾಡೋದು? ಈಗ ನೀವೇ ಇಷ್ಟೆಲ್ಲ ಜನ ಇವತ್ತು ಸೇರಿದ್ರಿ, ನಾಳೆ ಸೇರ್ತೀರಾ? ನಾಳೆ ಬನ್ನಿ ಹೇಳಿದರೆ ಬರ್ತೀರಾ? ಬರುವುದಿಲ್ಲ. ಇವತ್ತು ಊಟ ಉಂಟು ಅಂತ ಹೇಳಿದರೆ, ಏನೋ ಕಾರ್ಯಕ್ರಮ ಉಂಟು ಅಂತ ಹೇಳಿದರೆ ಎಲ್ಲರೂ ಸೇರ್ತೀರಿ. ಅದಕ್ಕೋಸ್ಕರ ಪರ್ಯಾಯ ಮಾಡುದು, ನೀವೆಲ್ಲರೂ ಸೇರಿ ಅಲ್ಲಿ ಕೃಷ್ಣನ ಹತ್ರ ಬಂದು ಸೇವೆ ಮಾಡಬೇಕು ಅಂತ. ಆಗ ಕಾರ್ಯಕ್ರಮಗಳೆಲ್ಲ ಇರುವಾಗ ನೀವೆಲ್ಲರೂ ತಮ್ಮ ತಮ್ಮ ಶ್ರಮದಾನ ಮಾಡ್ಬೋದು. ತಾವೆಲ್ಲರೂ ಕೃಷ್ಣನ ಪೂಜೆ ಮಾಡಿದ ಪುಣ್ಯ ಸಿಗ್ತದೆ ನಿಮಗೂ. ಅವ್ರು ಹೇಳಿದ್ರು ಪೂಜೆ ಮಾತ್ರ ಮಾಡೋದಂತಿದ್ರೆ ಸ್ವಾಮಿಗಳು ಮಾತ್ರ ಮಾಡ್ಬೋದು, ಆದರೆ ಇಲ್ಲಿ ಸ್ವಾಮಿಗಳಿಗೆ ಮಾತ್ರ ಪುಣ್ಯ ಬೇಕಾದದ್ದಲ್ಲ, ಎಲ್ಲ ಭಕ್ತರಿಗೂ ಪುಣ್ಯ ಬೇಕು. ಅದಕ್ಕೋಸ್ಕರ ಎಲ್ಲರೂ ಆ ಉತ್ಸವಕ್ಕೆ ಪಾಲ್ಗೊಳ್ಬೇಕು ಅಂತ ಅದಕ್ಕೋಸ್ಕರ ಪರ್ಯಾಯವನ್ನು ವಿಸ್ತಾರವಾಗಿ ಮಾಡುವುದು. ಈಗ ರಥೋತ್ಸವ ಯಾಕೆ ಮಾಡಬೇಕು? ದೇವರಿಗೆ ಮೆರವಣಿಗೆ ಮಾಡಬೇಕು ಅಂತ. ಅದು ಯಾರು ಮಾಡೋದು? ಅಲ್ಲ, ಅದು ಸೇವೆ ಬರೆಸಿದವರು ಮಾಡಿಸೋದಲ್ಲ. ಒಬ್ಬ ಬಂದ ಸೇವೆ ಬರೆಸಿದ ರಥೋತ್ಸವ ಆಗ್ತದಲ್ಲ? ಆಗ್ತದಾ? ನೀವೆಲ್ಲ ಭಕ್ತರು ಬಂದು ರಥವನ್ನು ಎಳೆದ್ರೆ ಮಾತ್ರ ರಥೋತ್ಸವ ಆಗುತ್ತೆ. ಹಾಗೆ ಪರ್ಯಾಯ ಅಂತ ಹೇಳಿದರೆ ತಾವೆಲ್ಲ ಭಕ್ತರು ತಮ್ಮ ತಮ್ಮ ಸೇವೆ ಮಾಡಿ ಆ ರಥವನ್ನು ಎಳೆದ್ರೆ ಮಾತ್ರ ಪರ್ಯಾಯ ಸಂಪೂರ್ಣ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರನ್ನು ಕರೀಲಿಕ್ಕೆ ಬಂದದ್ದು ನಾವಿವತ್ತು. ಅದು ನಾವು ಬಂದದ್ದಲ್ಲ, ವಿಠ್ಠಲ ದೇವರೇ ಬಂದದ್ದು. ಈಗ ನೀವಿವತ್ತು ಇಷ್ಟೆಲ್ಲ ಮೆರವಣಿಗೆ ಮಾಡಿ, ಇಷ್ಟೆಲ್ಲ ವೈಭವದಿಂದ ಮೆರವಣಿಗೆ ಮಾಡಿ ಸ್ವಾಗತ ಮಾಡಿಸಿದ್ರಿ. ಯಾರು ಸ್ವಾಗತ ಮಾಡಿದ್ದು? ಸ್ವಾಮಿಗಳದ್ದ? ಸ್ವಾಮಿಗಳದ್ದು ಅಂತ ನೀವು ತಿಳ್ಕೊಂಡ್ರು ಅಥವಾ ನಾವು ತಿಳ್ಕೊಂಡ್ರು ಅದು ದೊಡ್ಡ ಮೂರ್ಖತನ. ಅದಕ್ಕೊಂದು ಚಿಕ್ಕ ಉದಾಹರಣೆ, ಈ ಗಣೇಶೋತ್ಸವ ಮುಂಬೈಯಲ್ಲಿ ತುಂಬ ಪ್ರಸಿದ್ಧಿ. ಮುಂಬೈಯಲ್ಲಿ ಚೌತಿ ಅಂತ ಹೇಳಿದರೆ ಅಷ್ಟು ಪ್ರಸಿದ್ಧಿ, ಮೆರವಣಿಗೆ, ನೀರಿಗೆ ಹಾಕುವಂಥದ್ದು ಎಲ್ಲ. ಹಿಂದಿನ ಕಾಲದಲ್ಲಿ ಒಮ್ಮೆ ಹೀಗೇ ಮೆರವಣಿಗೆ ಇತ್ತಂತೆ. ಗಣಪತಿಯನ್ನು ಆಗ ಗಾಡಿ ಇರಲಿಲ್ಲ, ಟ್ಯಾಬ್ಲು ಇರಲಿಲ್ಲ, ಹಾಗಾಗಿ ಕತ್ತೆ ಮೇಲೆ ಇಟ್ಕೊಂಡು ಬರ್ತಾ ಇದ್ರು. ಎಲ್ಲರೂ ಕಟ್ಟೆ ಪೂಜೆ ಮಾಡ್ತಾ ಮಾಡ್ತಾ ಮಾಲೆಯನ್ನು ಗಣಪತಿಗೆ ಹಾಕ್ತಾ ಇದ್ರು. ಆದರೆ ಗಣಪತಿ ಮೇಲೆ ಮಾಲೆ ತುಂಬ ಆಯಿತು. ಈಗ ನಮಗೆ ಹಾಕಿದ್ರೆ ಮಾಲೆ ನಾವೇನು ಮಾಡ್ತೇವೆ? ತುಂಬಾದರೆ ಗಾಡಿಗೆ ಹೋಗಿ ಹಾಕ್ತೇವೆ ನಾವು. ಅದೇ ರೀತಿ ಅವರೆಲ್ಲ ಏನು ಮಾಡಿದ್ರು, ಗಣಪತಿಗೆ ಹಾಕ್ತಾ ಇಲ್ಲ ಅಂತ ಆ ಗಾಡಿಗೆ ಕತ್ತಿಗೆ ಹಾಕಲಿಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೋದಾಗ ಕತ್ತಿ ಏನು ಅನ್ಕೊಂಡಿದ್ದು ಗೊತ್ತುಂಟಾ? ನಂಗೇನೆ ಮಾಡ್ತಿದ್ದಾರೆ ಮೆರವಣಿಗೆ ಅಂತ, ನಂಗೇನೆಲ್ಲರೂ ಮಾಲೆ ಹಾಕ್ತಿದ್ದಾರೆ, ಆರತಿ ನಂಗೇನೆ ಮಾಡ್ತಿದ್ದಾರೆ ಅಂತ ಆ ಕತ್ತೆ ಅನ್ಕೊಂಡಿತ್ತು. ಕತ್ತೆ ಅನ್ಕೊಂಡಿದ್ದು ಏನು ಮಾಡಿದ್ದು ಅನ್ಕೊಂಡು, ಯಾಕೆ ನಂಗೆ ಇಷ್ಟೆಲ್ಲ ಮಾಡುವಾಗ ಈ ಭಾರವನ್ನು ನಾನು ಯಾಕೆ ಹೊತ್ತಬೇಕು, ಬೀಳಿಸುವ ಅಂತ ಮೈ ಅಲ್ಲಾಡಿಸ್ತದೆ. ಗಣಪತಿ ಬೀಳ್ಲಿಕ್ಕೆ ಆಗ್ತಾನೆ, ಎಲ್ಲರೂ ಬಂದು ಗಣಪತಿ ಹಿಡ್ಕೊಂಡು ಕತ್ತಿಗೆ ಎರಡು ಬಿಡ್ತಾರೆ. ನಮ್ಮ ಪರಿಸ್ಥಿತಿ ಈ ರೀತಿ ಆಗ್ತದೆ. ಮಾಡೋದೆಲ್ಲ ದೇವರಿಗೆ, ಆದರೆ ನಾವು ನಮಗೆ ಮಾಡೋದು ಅಂತ ಅನ್ಕೊಂಡ್ರೆ ಮತ್ತೆ ನಮಗೂ ಪೆಟ್ಟು ಬೀಳ್ತದೆ. ಹಾಗಿದು ಯಾವುದು ನಾಹಂ ಕರ್ತ ಹರಿ ಕರ್ತ, ನೀವೆಲ್ಲರೂ ಕೂಡ ಇದು ನಾವು ಮಾಡಿದ್ದಲ್ಲ, ಇದು ಪರಮಾತ್ಮ ನಮ್ಮೊಳಗಿದ್ದು ಮಾಡಿಸಿತ್ತು ಅಂತ ಚಿಂತನೆ ಮಾಡಬೇಕು. ಈಗ ಒಂದು ಚಿಕ್ಕ ಉದಾಹರಣೆ ನೋಡಿ, ಈಗ ಮೆರವಣಿಗೆ ಆಯಿತು, ಯಾರು ಮಾಡಿದ್ದು ಮೆರವಣಿಗೆ? ನೀವೆಲ್ಲ ಸೇರಿ ಮಾಡಿದ್ದ? ಮತ್ತೆ ಡ್ರೈವರ್ ಏನು ಮಾಡಿದ್ದು? ಕರ್ಕೊಂಡು ಬಂದದ್ದವ, ಆದರೆ ಹೇಳುವಾಗ ನಾವೆಲ್ಲ ಕರ್ಕೊಂಡು ಬಂದದ್ದು ಅಂತ ಹೇಳ್ತೇವೆ. ಅದೇ ರೀತಿ ಎಲ್ಲದರ ಒಳಗೆ ಪರಮಾತ್ಮ ಇದ್ದು ಮಾಡಿಸುವಂಥದ್ದು. ನಾವೇ ಮಾಡಿದ್ದು ಅಂತ ಆಲೋಚನೆ ಮಾಡಿದರೆ ಅದು ನಮ್ಮ ಮೂರ್ಖತನ. ಹಾಗೆಂತ ಹೇಳಿ ಪರಮಾತ್ಮನೇ ಮಾಡಿಸ್ತಾನೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅದು ದೊಡ್ಡ ಮೂರ್ಖತನ. ಪರ್ಯಾಯಕ್ಕೆ ನಾವು ಬರ್ತೇವೆ ಅಂತ ಅನ್ಕೊಂಡಿದ್ದೇವೆ, ದೇವರು ನಡೆಸ್ತಾನೆ ಅಂತ ಹೇಳೋದಲ್ಲ. ನಾವು ಬರ್ತಿದ್ದೇವೆ, ಇನ್ನು ದೇವರು ನಡೆಸಬೇಕು ಅಂತ ಬರಬೇಕು. ಹಾಗೆ ನಾವೆಲ್ಲರೂ ಕೂಡ ಪರ್ಯಾಯಕ್ಕೆ ಬಂದು ಅಲ್ಲಿ ಕೃಷ್ಣನ ಸೇವೆ ಮಾಡಬೇಕು. ಅದು ಪರ್ಯಾಯ ಶಿರೋಳ್ ಮಠದ ಪರ್ಯಾಯ ಅಲ್ಲ, ಅದು ಕೃಷ್ಣ ಭಕ್ತರ ಪರ್ಯಾಯ, ನಿಮ್ಮ ಪರ್ಯಾಯ. ಹಾಗೆ ತಾವೆಲ್ಲರೂ ಬಂದು ಆ ಕೃಷ್ಣನ ಸೇವೆ ಮಾಡಿದರೆ ಮಾತ್ರ ಪರ್ಯಾಯ ಸಂಪೂರ್ಣ ಆಗುತ್ತೆ. ಹಾಗೆ ತಾವೆಲ್ಲರೂ ಕೂಡ ಆ ಕೃಷ್ಣನ ಆರಾಧನೆ ಮಾಡಿ ನಿತ್ಯ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರುವ ಅಂತ ಹೇಳುತ್ತಾ, ಎಲ್ಲರಿಗೆ ಪರಮಾತ್ಮನ ವಿಶೇಷ ಅನುಗ್ರಹಗಳು ಅಂತ ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು. ಮೊದಲ ಸಲ ಪರ್ಯಾಯ ಕೂತ್ಕೊಳ್ಳಿಕ್ಕಿರುವಂತಹ ಸುಧೀರ್ ಹೇಳಿದಾಗ ಭೌತಿಕವಾಗಿ ಕಿರಿಯ ವಯಸ್ಸಿನ ಆ ಪೀಠದ ಮಹತ್ವ ಏನು ಅಂತ ತಿಳಿಸಿಕೊಟ್ಟಂತಹ ಮಹಾಸ್ವಾಮಿಗಳು ಕರೆದಿದ್ದಾರೆ. ಉಡುಪಿಯಲ್ಲಿ ಪರ್ಯಾಯ ನಡೀತದೆ. ಒಂದು ದಾಸರ ವಾಣಿ ಇದೆ, ಪಡುಗಡಲಲ್ಲಿ ದ್ವಾರಕೆಯಲ್ಲಿದ್ದಂಥವನು, ಪಡುಗಡಲ ತೀರದಿಂದೆದ್ದು ಬಾರ ಕಡಗೋಲು ಹಗ್ಗ ಹಿಡಿದು ಬಿಡುಗಡೆಯ ದಾರಿ ಭಕ್ತರಿಗೆ ತೋರಿ ನಮ್ಮೆದೆಯ ಬೆಣ್ಣೆ ಕಡೆದು
ಆನಂದ ತೀರ್ಥರೀಕರೆಗೆ ಪಾರ್ಥ ಸಾರಥಿಯು ಕರಗಿ ಬಂದು ಕಾಲಿಂದ ಕಲ್ಲಿನೊಳಗಿಂದ ವೈಕುಂಠವನ್ನೇ ತಂದು ಅಂತ. ವೈಕುಂಠ ತಂದಂತಹ ಊರಿನಲ್ಲಿ ವೈಕುಂಠ ಆರಾಧನೆ ನನ್ನ ಹಕ್ಕಪ್ಪ, ಬನ್ನಿ ಎಲ್ಲ ಸಶರೀರವಾಗಿ ವೈಕುಂಠಕ್ಕೆ ಅಂತ ಕರೀತಾ ಇದ್ದಾರೆ ಅಂತ ಹೇಳಿದರೆ, ಅಲ್ಲಿನ ಹಕ್ಕಿರುವಂತಹ ಅಧಿಪತಿಗಳು ನಮ್ಮನ್ನೆಲ್ಲ ಕರೀತಾ ಇದ್ದಾರೆ ಅಂತ ಇದ್ರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಮದಲ್ಲ. ಹೋಗೋಣ ಎಲ್ಲರೂ ಪರ್ಯಾಯಕ್ಕೆ ಹೋಗೋದು ಅಂದರೆ ಒಂದು ದಿನ ಅಲ್ಲ. ಅವರು ಹೇಳಿದಾಗೆ 2 ವರ್ಷದಲ್ಲಿ ಯಾವ ಸೇವೆ ನಮ್ಮಿಂದ ಸಾಧ್ಯ ಇದೆ ಅದನ್ನು ಮಾಡುವಂತಹ ಒಂದು ದೀಕ್ಷೆ ತೊಡೋಣ ಅಂತ ಹೇಳ್ತಾ ಬಂದಿರುವಂಥ ನಿಮ್ಮನ್ನೆಲ್ಲ ಹೃದಯ ತುಂಬಿ ವಂದಿಸ್ತಾ ಇದ್ದಾರೆ ಶ್ರೀಯುತ ರಾಘವೇಂದ್ರ ಭಟ್ರವರು. ಹರಿ ಓಂ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರು. ನ ಗುರೋರಧಿಕಂ ತತ್ವಃ ನ ಗುರೋರಧಿಕಂ ತಪಃ ತಸ್ಮೈ ಶ್ರೀ ಗುರವೇ ನಮಃ. ಇದು ನಮ್ಮ ಪಾಲಿನ ಅನಿರೀಕ್ಷಿತ ಭಾಗ್ಯ. ಸ್ವಲ್ಪ ಆತಂಕನೂ ಇತ್ತು ನಮ್ಮಲ್ಲಿ, ಹೇಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಬಹುದು ಅಂತಕ್ಕಂಥದ್ದು. ಕೇವಲ 10 ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಸೂತ್ರಧಾರಿ ಪಾತ್ರಧಾರಿ ಯಾರೂ ಇಲ್ಲ. ಶ್ರೀಗಳವರು ಹೇಳಿದ ಹಾಗೆ ಎಲ್ಲವೂ ಕೂಡ ಭಗವಂತನ ಲೀಲೆ. ಭಗವಂತ ಯಾವ ಸಂದರ್ಭದಲ್ಲಿ ಯಾರಿಂದ ಏನನ್ನು ಮಾಡಿಸ್ಕೋಬೇಕು ಅದನ್ನು ಅವನು ಮಾಡಿಸ್ಕೊಳ್ತಾನೆ. ನಾವು ಕೇವಲ ನಿಮಿತ್ತ ಮಾತ್ರ. ಒಂದು ಸಮಿತಿ, ಅದಕ್ಕೆ ಒಂದು ಗೌರವ ಸಮರ್ಪಣಾ ಸಮಿತಿ ಅಂತ ಒಂದು ಮಾಡಿಕೊಂಡು ಅದರ ಹೆಸರಿನಲ್ಲಿ ಶೀರು ಶ್ರೀಗಳು ಪ್ರಥಮ ಬಾರಿಗೆ, ಈಗ ಹೇಳಿದ ಹಾಗೆ ಪ್ರಥಮ ಬಾರಿಗೆ ನಮ್ಮ ಕೊಪ್ಪದಂಥ ಚಿಕ್ಕ ಪಟ್ಟಣಕ್ಕೆ ಐತಿಹಾಸಿಕವಾಗಿ ದಾಖಲೆಯ ರೀತಿಯಲ್ಲಿ ಆಗಮಿಸಿ ಶ್ರೀ ಶ್ರೀ ವೇದವರ್ಧನ ತೀರ್ಥರು 3 ತಿಂಗಳ ಹಿಂದೆ ನಮಗೂ ಕೂಡ ಅವರು ನನ್ನ ಊರು ಕುಂದಾಪುರದ ಕುಂಭಾಷ್ಯ ನನ್ನ ಮೂಲ ಮನೆಗೆ ಆಗಮಿಸಿದ್ರು. ಇದು 2ನೇ ಬಾರಿಗೆ ನಾವು ಮತ್ತೆ ಅವರನ್ನು ನಮ್ಮ ಪಾದಪೂಜೆ ನಮ್ಮ ಮನೆಗೆ ಆಹ್ವಾನಿಸ್ತಿದ್ದೇನೆ. ಇದು ನನ್ನ ಪಾಲಿನ ವಿಶೇಷ ಭಾಗ್ಯ ಅಂದ್ಕೊಳ್ತೇನೆ. ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದಂಗಳವರು ಕೊಪ್ಪಕ್ಕೆ ಆಗಮಿಸಿದ ಈ ಸುಸಂದರ್ಭದಲ್ಲಿ ಅವರಿಗೆ ತಾಲೂಕು ನಾಗರಿಕ ಗೌರವ ಸಮರ್ಪಣಾ ಸಮಿತಿಯ ವತಿಯಿಂದ ಹಾಗೂ ಸಮಸ್ತ ನಾಗರಿಕರು ಹಾಗೂ ಆಗಮಿಸಿದ ಎಲ್ಲರ ಪರವಾಗಿ ಶ್ರೀ ಗುರುಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಷ್ಟು ಶ್ರಮವನ್ನು ನಾವು ವಹಿಸಬೇಕಾಗ್ತದೆ. ಸಮಿತಿ ಅಂತಕ್ಕಂಥದ್ದು ಒಂದು ಹೆಸರು ಮಾತ್ರ. 10 ಹಲವು ಜನ ಕೈ ಜೋಡಿಸಿದಾಗ ಮಾತ್ರ ಈ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಸುಲಭ ಆಗ್ತದೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೇವಲ 10 ದಿನದಲ್ಲಿ ಇಷ್ಟೊಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗೆ ಹಲವಷ್ಟು ಸಂಘ ಸಂಸ್ಥೆಗಳು, ಹಲವಾರು ಜನಗಳು, ಸಮಸ್ತ ಕೊಪ್ಪದ ಜನತೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಸೂತ್ರಧಾರಿ ಅಂತಾದರೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಶ್ರೀಯುತ ಸುಧೀರ್ ಕುಮಾರ್ ಮುರುಳಿ ಅವರಿಂದ. ಆಮೇಲೆ ಅದಕ್ಕೆ ನಾವು ಅರವಿಂದ ಸೋಮಯಾಜಿಯವರು ಹಾಗೂ ನಮ್ಮನ್ನು ಅವರ ಜೊತೆಗೂಡಿಸ್ಕೊಂಡು ಎಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ಒಂದು ಸಮಿತಿಯನ್ನು ಆಯೋಜನೆ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೊಂದಿಗೆ ಪ್ರಥಮವಾಗಿ ಹೇಳಬೇಕಂದ್ರೆ ನಮಗೆ ಇದಕ್ಕೊಂದು ಸೂಕ್ತವಾದ ಜಾಗ ಬೇಕಿತ್ತು. ಈ ಒಂದು ಸೂಕ್ತವಾದ ಜಾಗವನ್ನು ನಮಗೆ ರಾಮ ಮಂದಿರ, ಇದಕ್ಕಿಂತ ಸೂಕ್ತ ಜಾಗ ಒಳ್ಳೆಯದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ. ಇದೇ ಒಂದು ಸೂಕ್ತ ಜಾಗ ಅಂತ ಇದನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಶ್ರೀಯುತ ಸಹದೇವ್ ಬಾಲಕೃಷ್ಣ ಅವರಲ್ಲಿ ಅವ್ರ ಕುಟುಂಬದಲ್ಲಿ ವಿನಂತಿಸಿದಾಗ ಅವರು ಇದನ್ನು ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅವರಿಗೆ ಈ ನಮ್ಮ ಸಮಿತಿಯ ಪರವಾಗಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ಈ ಒಂದು ವರ್ಣರಂಜಿತವಾಗಿ ನಮ್ಮ ಕಾರ್ಯಕ್ರಮ ನಿರ್ವಹಿಸುವಲ್ಲಿ ವಿಶೇಷವಾಗಿ ಧರ್ಮಸ್ಥಳ ಸಂಘ, ನಾವು ಎಲ್ಲ ರೀತಿಯಲ್ಲಿ ಕೂಡ ಪ್ರಥಮವಾಗಿ ಅವರ ಸಹಾಯವನ್ನು ಕೋರ್ತೇವೆ. ಇವತ್ತಿನ ಈ ಒಂದು ಶೋಭಾಯಾತ್ರೆಯಲ್ಲಿ ಪೂರ್ಣ ಕುಂಭಕ್ಕೆ ಜೊತೆಯಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಮೊನ್ನೆಯಿಂದ ಕೂಡ ನಮ್ಮೊಟ್ಟಿಗೆ ಸಹಕರಿಸಿದ ಧರ್ಮಸ್ಥಳ ಸಂಘದ
ಪದಾಧಿಕಾರಿಗಳು ಎಲ್ಲ ಕಾರ್ಯಕರ್ತರಿಗೂ ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮಿತಿಯ ನಾವು ಸೋಮಯಾಜಿಗಳು ಮತ್ತು ನಾವು ಒಂದು ಇದ್ದರೂ ಕೂಡ ಜೊತೆಯಲ್ಲಿ ಇನ್ನೊಬ್ಬರು ಹಿರಿಯರು ಬೇಕಿತ್ತು. ನಮಗೆ ಶ್ರೀಯುತ ಗೌರವ ಸಂಚಾಲಕರಾಗಿ ನಮ್ಮ ಸಮಿತಿಯಲ್ಲಿ ಶ್ರೀಯುತ ಕೌರಿ ಪ್ರಕಾಶ್ ಅವರನ್ನು ನಾವು ಎಲ್ಲರ ಪರವಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ. ಅವರಿಗೂ ಕೂಡ ಅವರ ಸಹಕಾರಕ್ಕೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಜೊತೆಯಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು, ತಾಲೂಕು ಬ್ರಾಹ್ಮಣ ಮಹಾಸಭೆ ಹಾಗೂ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಪ್ರಬೋಧಿನಿ ಯೋಗ ಬಳಗ, ವಿಶ್ವಕರ್ಮ ಸೇವಾ ಸಂಘ, ನಾರಾಯಣಗುರು ಸೇವಾ ಸಂಘ ಹಾಗೂ ಇನ್ನಿತರ ಬಹಳಷ್ಟು ಸಂಘ ಸಂಸ್ಥೆಗಳು ಎಲ್ಲವೂ ನೆನಪಿಲ್ಲ ನನಗೆ. ಅದಕ್ಕಿಂತ ಹೆಚ್ಚಾಗಿ ವಿಶೇಷವಾದಷ್ಟು ಭಜನಾ ತಂಡಗಳು, ಮಹಿಳೆಯರು ನಮ್ಮೊಂದಿಗೆ 3 ದಿನಗಳಿಂದ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಿರ್ವಹಣೆಯಲ್ಲಿ ಸ್ವಚ್ಛತೆಯಲ್ಲಿ ಕೂಡ ತೊಡಗಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ನಾನು ಬಹಳಷ್ಟು ನಿನ್ನೆಯಿಂದ ಅಂದ್ಕೊಂಡ ಹಾಗೆ ಈ ಒಂದು ವಿಶೇಷವಾದ ಮಂಟಪ ಇದು ನಮ್ಮ ಉಡುಪಿಯ ರಾಜಾಂಗಣದಲ್ಲಿ ಒಮ್ಮೆ ರಾರಾಜಿಸಿ ಅಂತ ಹಾರೈಸ್ತಾ ಈ ಥರದ ಮಂಟಪವನ್ನು ನಮ್ಮ ಸ್ಥಳೀಯ ಕೆಸವೆಯ ಕಲಾತ್ಮಕ ತಂಡ ಮಹಿಳೆಯರೇ ನಿರ್ಮಿಸಿದ್ದಾರೆ. ಈ ಉಡುಪಿಯ ರಾಜಾಂಗಣದಲ್ಲಿ ಇದು ರಾಜಿಸಬೇಕಂತ ನಾನು ಮುಂದೊಂದು ದಿನಗಳಲ್ಲಿ ನಾವು ಆಶಿಸ್ತೇನೆ. ಆ ಕಲಾತ್ಮಕ ತಂಡದವರು ಕೂಡ ವಿಶೇಷವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಈ ಒಂದು ರಂಗೋಲಿ ಹಾಕೋದಾಗಿರಲಿ ಅಥವಾ ಸಣ್ಣ ಒಂದು ಎಲ್ಲೋ ಮೂಲೆಯಲ್ಲಿ ಯಾರೊಬ್ಬ ವ್ಯಕ್ತಿ ಸಣ್ಣ ಒಂದು ಕಸವನ್ನು ತೆಗೆದರೂ ಕೂಡ ಅದು ಕೂಡ ಒಂದು ದೊಡ್ಡ ಸಹಕಾರ ನಮಗೆ. ಯಾಕಂದರೆ ನಮ್ಮಲ್ಲಿ ಬಹಳಷ್ಟು ಆತಂಕ ಇದ್ದಿದ್ದಂತೂ ಸಹಜವಾಗಿ ಇತ್ತು. ಧನ ಸಂಗ್ರಹ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮ ವ್ಯವಸ್ಥೆಯಲ್ಲಿ ಎಲ್ಲೂ ಲೋಪದೋಷಗಳು ಆಗದ ಹಾಗೆ ಈ ಒಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿಯನ್ನು ಶ್ರೀಯುತ ಸುಧೀರ್ ಕುಮಾರ್ ಮರಳಿ ನಮಗೆ ವಹಿಸಿದ್ರು. ಅದನ್ನು ಜೊತೆಯಲ್ಲಿ ನನಗೆ ಸಹಕಾರ ನೀಡಿರ್ತಕ್ಕಂಥ ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ಎಲ್ಲ ರಾಜಕೀಯ ಪಕ್ಷಗಳ ಧುರೀಣರು, ಕಾರ್ಯಕರ್ತರು, ಎಲ್ಲ ಇಲಾಖೆಗಳ ಅಧಿಕಾರಿಗಳು, ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಅಧಿಕಾರಿಗಳು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು, ವಿಶೇಷವಾಗಿ ಕೊಪ್ಪದ ಸಮಸ್ತ ಜನತೆ, ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಎಲ್ಲ ವಿಚಾರಗಳನ್ನು ಹಾಗೂ ಪ್ರಚಾರದ ಮೂಲಕ ವಿಸ್ತರಿಸುವ ಮಾಧ್ಯಮ ವಿಭಾಗದ ಎಲ್ಲ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾನೆ. ಹಾಗೆ ನಮ್ಮೊಂದಿಗೆ ಮೊನ್ನೆಯಿಂದಲೂ ಕೂಡ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನು ತೆಗೆದುಕೊಂಡು ಸುರಕ್ಷತಾ ದೃಷ್ಟಿಯಿಂದ ನಮ್ಮೊಂದಿಗೆ ಸಹಕರಿಸತಕ್ಕಂತಹ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಯಾರನ್ನಾರು ಮರೆತು ಬಿಟ್ಟಿದ್ದರೆ ಕ್ಷಮೆ ಇರಲಿ. ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಸಮಸ್ತ ಜನತೆಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಯಾರನ್ನಾರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ನನ್ನ ಈ ಕೃತಜ್ಞತೆ ಸಮರ್ಪಣೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀಕೃಷ್ಣ. ವಂದನೆಗಳು ರಾಘವೇಂದ್ರ ಭಟ್ರವರೇ. ನಾನು ತುಂಬ ಕೆಲಸ ಮಾಡಿದ್ದೆ, ಇದರಲ್ಲಿ ತೊಡಗಿಸ್ಕೊಂಡಿದ್ದೆ. ರಾಘವೇಂದ್ರ ಭಟ್ರ ಹೆಸರು ಹೇಳಲಿಲ್ಲ, ಭಾವನೆಗಳು ತುಂಬ ಇರಬಹುದು. ಆದರೆ ನನಗೆ ಗೊತ್ತಿದೆ, ನಮ್ಮ ಕೊಪ್ಪದ ಜನತೆ ಯಾರು ಕೆಲಸ ಮಾಡಿದ್ದು ರಾಘವೇಂದ್ರ ಭಟ್ರು ಮೆಚ್ಚಲಿ ಅಂತ ಹೇಳಿಯೋ, ಸುಧೀರ್ ಕುಮಾರ್ ಮೆಚ್ಚಲಿ ಅಂತೇಯೋ, ಗುರುಗಳು ಮೆಚ್ಚಲಿ ಅಂತ ಅಲ್ಲ, ಗುರುಗಳ ಮುಖೇನ ಕೃಷ್ಣ ಮೆಚ್ಚಲಿ ಅಂತ ಹೇಳಿ ಮಾಡಿದ್ದೇವೆ. ರಾಘವೇಂದ್ರ ಭಟ್ರು ಹೆಸರು ಹೇಳಲಿಕ್ಕೆ ಮರೆತಿರಬಹುದು ಅಂದರೆ ಮರೆತಿರಬಹುದು ಅಲ್ಲ, ಯಾವುದೇ ಸಮಾರಂಭ ಇರಲಿ ಹೆಸರು ಹೇಳಲಿಕ್ಕೆ ಮರೆತಿರುವಂತಹದ್ದೇ ಸ್ವಭಾವ, ಮನುಷ್ಯ ಸ್ವಭಾವ. ನಮಗೆ 40 ವರ್ಷಕ್ಕೆ 40 ಬರುತ್ತೆ ಮನುಷ್ಯನಿಗೆ, ಆಮೇಲೆ ಎಷ್ಟೋ ವರ್ಷಕ್ಕೆ ಕಣ್ಣು ಮಬ್ಬು ಆಗಿಬಿಡತ್ತೆ ಮತ್ತು ಮಾಯ ಆಗತ್ತಂತೆ. ಹಾಗೆ ನಮ್ಮ ದೃಷ್ಟಿ ಸಣ್ಣದು, ದೃಷ್ಟಿ ಯಾರದು ಎಂದೂ ಮುಚ್ಚಲಾರದು. ಆ ದೃಷ್ಟಿ ಕೆಲಸ ಮಾಡಿದವರ ಮೇಲೆ ಖಂಡಿತ ಇರುತ್ತೆ ಅನ್ನುವಂತಹ ವಿಶ್ವಾಸದಿಂದ ಅವನನ್ನು ತೃಪ್ತಿಪಡಿಸಿದ್ದೇವೆ. ಅವನು ಧನ್ಯವಾದ ಹೇಳಿದರೆ ಸಾಕೆನ್ನುವಂತಹ ನಂಬಿಕೆ ನಾವು ಬಿಟ್ಟವರೆಲ್ಲರೂ ದಯವಿಟ್ಟು ತಿಳ್ಕೊಳ್ಳಿ ಅನ್ನುವಂತಹ ನಮ್ರ ಪ್ರಾರ್ಥನೆಯೊಂದಿಗೆ ಭಕ್ತ ಮಹಾಶಯರೆಲ್ಲರೂ ಈಗ ಗುರುಗಳ ಮುಖೇನ ಮಂತ್ರಾಕ್ಷರ ಬಳಿಕೊಂಡು ಪುನ್ನೊಮ್ಮೆ ಆಗ ಹೇಳಲಿಕ್ಕಾಗದೇ ಇದ್ದಂತಹ ಸಂಘ ಸಂಸ್ಥೆಯವರು ಇದ್ದರೆ ಮುಂಚಿತವಾಗಿ ಬನ್ನಿ, ಮೊದಲು ಬನ್ನಿ. ನಾವು ತುಂಬ ಕಮ್ಮಿ ಜನ ಇದ್ದೇವೆ. ಸಾಲಾಗಿ ಬಂದರೆ ಬೇಗ ಮಂತ್ರಾಕ್ಷತೆಯನ್ನು ಸಭ್ಯ ರೀತಿಯಲ್ಲಿ ಪಡ್ಕೊಂಡು ಹೋಗ್ಬೋದು. ಬಂದಿರುವಂತಹ ಎಲ್ಲರೂ
ಇನ್ನೊಮ್ಮೆ ನಮ್ರ ಪ್ರಾರ್ಥನೆ, ಕೃಷ್ಣ ಪ್ರಸಾದ ಮಹಾಪ್ರಸಾದವಾಗಿ ಇವತ್ತು ಸಿಗ್ಲಿಕ್ಕುಂಟಿಲ್ಲಿ. ಈ ಪ್ರಸಾದವನ್ನು ದಯವಿಟ್ಟು ಬಿಟ್ಟು ಹೋಗಬೇಡಿ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗಬೇಕು ಅಂತೇಳಿ. ಏನೂ ಅಕಾಲ ಆಗಲಿಲ್ಲ, ತುಂಬ ತಡ ಆಯಿತು ಅಂತ ಹೇಳುವಂತಹದ್ದು ವಾಡಿಕೆಯ ಮಾತು. ಇದು ಅಕಾಲ ಆಗಲಿಲ್ಲ, ಸಕಾಲದಲ್ಲೇ ಇದ್ದೇವೆ. ಹೊಟ್ಟೆ ತುಂಬ ಎಲ್ಲರೂ ಊಟ ಮಾಡ್ಕೊಂಡು ಹೋಗಬೇಕು. ಬಳಸುವವರು ಮರೆತು ಬೇರೆ ಏನಾದ್ರು ಮಾತಾಡ್ತಾ ಇದ್ರು ಇನ್ನೊಮ್ಮೆ ಕೇಳಿ, ಮತ್ತೊಮ್ಮೆ ಕೇಳಿ ಹಾಕಿಸಿಕೊಂಡು ಚಂದದಲ್ಲಿ ಉಂಡು ಹೋದರೆ ಆ ಕೃಷ್ಣ ತೃಪ್ತಿ ಪಡ್ತಾನೆ ಅಂತ ಹೇಳುವಂತಹದ್ದು ನಮ್ರ ಪ್ರಾರ್ಥನೆ. ದಯವಿಟ್ಟು ಯಾರು ಹಾಗೆ ಹೋಗಬೇಡಿ. ಅಥವಾ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತಿಗೆ ಬರದೇ ಇದ್ದ ಸೇರ್ಕೊಳ್ಳಿಕ್ಕೆ ಆಗದೇ ಇರುವಂತಹ ಭಕ್ತ ಮಹಾಶಯರಿದ್ರೆ ಅವರು ಎಲ್ಲರೂ ಕೂಡ ಮಹಾಪ್ರಸಾದ ಸ್ವೀಕಾರಕ್ಕೆ ಬರಲಿ, ಅವರನ್ನು ಕರೆಯಿರಿ ಅಂತ ಹೇಳ್ತಾ ಎಲ್ಲರೂ ಸಾಲಾಗಿ ಬನ್ನಿ. ನಮ್ಮ ಕಾರ್ಯಕರ್ತರು ಸ್ವಲ್ಪ ಸಾಲನ್ನು ಚೆನ್ನಾಗಿ ಮೇಂಟೈನ್ ಮಾಡಿ. कृष्ण हरि मुकुंद मुरारी, राम कृष्ण हरि मुकुंद मुरारी, राम कृष्ण हरि मुकुंद मुरारी, राम कृष्ण हरि मुकुंद मुरारी, पांडुरंग 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 हरि, पांडुरंग 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 हरि, पांडुरंग 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 हरि, पांडुरंग 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 हरि, पांडुरंग हरि बोलो 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 पांडुरंग हरि, पांडुरंग 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 हरि, पांडुरंग 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 हरि, पांडुरंग 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 हरि, पांडुरंग 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 हरि, राम कृष्ण हरि मुकुंद मुरारी, राम कृष्ण हरि मुकुंद मुरारी, पांडुरंग 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 हरि, पांडुरंग 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 हरि, पांडुरंग हरि बोलो 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 पांडुरंग हरि, पांडुरंग 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 हरि, पांडुरंग 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 हरि, पांडुरंग 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 हरि, पांडुरंग 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 हरि, राम कृष्ण हरि मुकुंद मुरारी, राम कृष्ण हरि
पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग हरि बोलो पांडुरंग हरि पांडुरंग 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 हरि पांडुरंग 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 हरि पांडुरंग 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 हरि पांडुरंग 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 हरि राम कृष्ण हरि मुकुंद मुरारी राम कृष्ण हरि मुकुंद मुरारी पांडुरंग 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 हरि पांडुरंग 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 हरि पांडुरंग 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 हरि पांडुरंग 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 हरि विठ्ठल विठ्ठल विठ्ठला हरि ओम विठ्ठला 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 विठ्ठल 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 बोलो हरि विठ्ठल बोलो हरि विठ्ठल 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 बोलो हरि विठ्ठल बोलो हरि विठ्ठल 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 बोलो हरि विठ्ठल बोलो हरि विठ्ठल 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 बोलो हरि विठ्ठल बोलो हरि विठ्ठल 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 बोलो